ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಭಾವಾದಿಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ. ಮಮ ವಚಸಿ ದತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಹರ್ತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೇತಸವಿದ್ಯಾ ಪಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋऽಗ್ನಿಸುರೈಶ್ವರೈಶ್ಚ ವದಿತೋ ಯಃಕೃಷ್ಣದುಗ್ಧಾಂಬುಧಿಃ ಸ್वीयानाम् अमृतं प्रयच्छति समापायात् गुणोद्यन्मणिः. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಂತ ಹುಟ್ಟಿರತಕ್ಕಂತಹ ಮಗುವನ್ನು ವಸುದೇವ ಹಾಗೂ ದೇವಕಿ ಇಬ್ಬರೂ ಕೂಡ ಇದು ಪ್ರಕೃತಿ, ಅದೇ ರೀತಿಯಾಗಿ ಎಲ್ಲಕ್ಕಿಂತಲೂ ಕೂಡ ಮಿಗಿಲಾಗಿರತಕ್ಕಂತಹವನು ಎಂಬಂತಹ ವಿಷಯವನ್ನು ಹೇಳಿದ. ತದನಂತರದಲ್ಲಿ ಮತ್ತಷ್ಟು ಪ್ರಮಾಣ ಪುರಸ್ಸರವಾಗಿ ಈ ಮಾತನ್ನು ಆ ರಾಜರು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಜಾನಾತಿ ಮಾತಾ ಪರಮಾತ್ಮ ಜಾತಂ ನೂನಂ ಪಿತಾಪಿ ಕ್ವಚಿದೇವ ಲೋಕೆ ತಾ ಅನಂಗೀಕೃತ ಕೃಷ್ಣ ಜನ್ಮ ಕೋವಾಪುಮಾನ್ ಸಾಧಯಿತು ಸಮರ್ಥಃ. ರಾಜರು ಭಗವಂತನ ಅವತಾರವನ್ನು ಅವನು ಸಾಕ್ಷಾತ್ ಭಗವಂತನೇ ಅಂತ ಎಂಬುದನ್ನು ಪ್ರಮಾಣೀಕರಿಸಿದ ಮೇಲೆ ಮತ್ತೆ ಪುನಃ ಅದನ್ನು ರಾಜರು ಹೇಳ್ತಾರೆ. ತಾಪ್ಯ ಅನಂಗೀಕೃತ ಕೃಷ್ಣ ಜನ್ಮ, ಭಗವಂತನನ್ನು ಇಬ್ಬರು ಒಪ್ಪಿಕೊಳ್ಳಬೇಕು. ಮಗುವನ್ನು ಯಾರು ಒಪ್ಪಿಕೊಳ್ಳಬೇಕು ಅಂತ ಕೇಳಿದ್ರೆ, ಒಂದು ಜಾನಾತಿ ಮಾತಾ ಪಿತಾಪಿ ಕ್ವಚಿದೇವ ಲೋಕೆ, ತಂದೆ ತಾಯಿಗಳು ಮಗುವನ್ನು ಇದು ನನ್ನ ಮಗು ಅಂತ ಒಪ್ಪಿಕೊಳ್ಳಬೇಕು. ಮುಖ್ಯವಾಗಿ ಯಾರು ಅಂತ ಕೇಳಿದರೆ ರಾಜರು ಹೇಳ್ತಾರೆ, ತಾಯಿ ಹೇಳಬೇಕು ಇದು ನನ್ನ ಮಗು ಅಂತ. ಪರಮಾತ್ಮ ಜಾತಂ ನೂನಂ ಪಿತಾಪಿ ಕ್ವಚಿದೇವ, ತಂದೆ ಕೆಲವು ಮಾತ್ರ. ಯಾಕೆ ಅಂತ ಕೇಳಿದರೆ ತಂದೆಯನ್ನು ಪರಿಚಯ ಮಾಡಿಸುವಂಥದ್ದು ತಾಯಿಯ ಕೆಲಸ. ತಾಯಿ ಮಗುವಿಗೆ ಬುದ್ಧಿ ಬಂದ ಮೇಲೆ ಅವಳು ಹೇಳ್ತಾಳೆ, ನೋಡು ಇದು ನನ್ನ ತಂದೆ ಎಂಬುದನ್ನು ಅಲ್ಲಿ ಹೇಳುವಂತಹದ್ದು. ಇಲ್ಲಿ ಈ ವಿಷಯದಲ್ಲಿ ಕೃಷ್ಣ ಜನ್ಮದಲ್ಲಿ ಏನಾಗಿದೆ ಅಂತ ಕೇಳಿದರೆ, ಇಬ್ಬರೂ ಕೂಡ ತಂದೆ ತಾಯಿ ಇಬ್ಬರೂ ಕೂಡ ಅನಂಗೀಕೃತ, ಇಬ್ಬರೂ ಕೂಡ ಇದು ನನ್ನ ಮಕ್ಕಳಲ್ಲ ಅಂತ ಹೇಳಿಕೊಂಡು ಅವರೇ ಒಪ್ಪಿಕೊಂಡ ಮೇಲೆ ರಾಜರು ಕೇಳ್ತಾರೆ, ಕೋವಾಪಮಾನ್, ಯಾರು ತಾನೇ ಮಧ್ಯದಲ್ಲಿ ಇನ್ನೂ ಭಗವಂತನನ್ನು ಅವನು ಪ್ರಾಕೃತವಾಗಿರ್ತಕ್ಕಂಥ ಶರೀರವುಳ್ಳವನು, ಅಥವಾ ಅವನು ಜಗತ್ತಿಗೆ ಈ ವಸುದೇವ ದೇವಕಿಯರ ನಿಮಿತ್ತದಿಂದ ಬಂದಿರತಕ್ಕಂತಹವನು ಎಂಬುದನ್ನು ಯಾರೋ ಮೂರನೇ ವ್ಯಕ್ತಿ ಸಾಧನೆ ಮಾಡುವಂಥದ್ದು ಸಾಧ್ಯವೇ ಇಲ್ಲ ಎಂಬುದನ್ನು ರಾಜರು ಹೇಳ್ತಾರೆ. ಕೋವಾಪಮಾನ್, ಅದರಿಂದ ಏನಾಯಿತು ಅಂತ ಕೇಳಿದರೆ, ಭಗವಂತನನ್ನು ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ತಂದೆ ತಾಯಿಗಳು. ಇಲ್ಲಿ ಈಗ ಇವರಿಬ್ಬರೂ ಕೂಡ ಒಪ್ಪಿಕೊಳ್ಳುತ್ತಾ ಇಲ್ಲ ಅಂತ ಹೇಳಿದ ಮೇಲೆ, ಇವನು ಭಗವಂತ ಸಾಕ್ಷಾತ್ ಅವನು ವಿಷ್ಣುವಿನ ಅವತಾರ ಎಂಬುದನ್ನು ಇಲ್ಲಿ ರಾಜರು ಪ್ರಮಾಣ ಪುರಸ್ಸರವಾಗಿ ಅದನ್ನು ಸಾಧನೆ ಮಾಡಿದ ಹಾಗಾಯಿತು ಅಂತ ಹೇಳ್ತಾರೆ. ಸರಿ, ಭಗವಂತ ಹೇಗಿದ್ದ ಅಂತ ಕೇಳಿದ್ರೆ, ಹುಟ್ಟುವಾಗಲೇ ಅವನು ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾನೆ. ಅಂತಹ ಮಗುವನ್ನು ಹೊರಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಭಗವಂತ ಈ ವಸುದೇವ ದೇವಕಿಯರು ಅವರನ್ನು ಸ್ತುತಿ ಮಾಡ್ತಾರಂತೆ, ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಸ್ತೋತ್ರವನ್ನು ಮಾಡಿದಾಗ ಏನಾಯಿತು ಅಂತ ಕೇಳಿದರೆ, ಸ್ತುತಿಂ ಸ್ವಪಿತ್ರೋರವಧಾರ್ಯ ಯೋಸು ಬಭೂವ ಪಶ್ಚಾತ್ ಶಿಶು ವೇಷಧಾರಿ. ರಾಜರು ಹೇಳ್ತಾರೆ,
ಭಗವಂತ ಶಿಶು ವೇಷಧಾರಿ, ಅವನು ಶಿಶುವಿನಂತೆ ಆದ ಅಂತ ಎಂಬುದನ್ನು ರಾಜರು ಹೇಳ್ತಾರೆ. ವಾಸ್ತವಿಕವಾಗಿ ಬೆಳೆದಿರತಕ್ಕಂಥವನು ಭಗವಂತ ಯೋನಃಪಿತ ಜನಿತ ಯೋ ವಿಧಾತ ಅಂತ ಹೇಳಿಕೊಂಡು ಭಗವಂತನ ವೇದಗಳು ಕೊಂಡಾಡ್ತಾ ಇರತಕ್ಕಂತಹದ್ದು. ಇಡೀ ಜಗತ್ತಿಗೆ ತಂದೆಯಾಗಿರ್ತಕ್ಕಂಥವನು ಇಲ್ಲಿ ಏನಾಯ್ತ ಅಂತ ಕೇಳಿದ್ರೆ ಶಿಶು ವೇಷಧಾರಿ, ಶಿಶುವಿನ ವೇಷವನ್ನು ಛದ್ಮ ವೇಷವನ್ನು ಮಾಡಿದ ಅಂತ ಹೇಳ್ತಾರೆ. ತನ್ನ ಮೂಲ ಸ್ವರೂಪ ಏನಿದೆ ಅದನ್ನು ಮರಮಾಚಿ ಶಿಶುವಿನಂತೆ ತಾನು ಜಗತ್ತಿಗೆ ಕಾಣಿಸಿದ ಅಂತ. ತದನಂತರದಲ್ಲಿ ಆಸೂತಕ್ತಂ ಕಾನು ತದಾಭಿಗಾಕ್ಷಿ ಪುರಾಪುರಾಣ ಕೃತಿಂ ಅಪ್ರಮೇಯಂ. ಇನ್ನೊಂದು ಹೇಳ್ತಾರೆ, ಈಗ ಅವನು ಹುಟ್ಟಿರತಕ್ಕಂತಹ ರೂಪವನ್ನು ಆಚಾರ್ಯ ಇಲ್ಲಿ ವಾದಿರಾಜರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಅವರು ಮೂಲ ರೂಪದಿಂದಲೇ ಭಗವಂತ ಬಂದ ಅಂತ ಇಟ್ಕೊಳ್ಳುವ, ಅವನು ಹೇಗೆ ಬಂದಿದ್ದಾನೆ ಅಂತ ಕೇಳಿದರೆ ಹುಟ್ಟುವಾಗಲೇ ಶಂಖಚಕ್ರಧಾರಿಯಾಗಿರ್ತಕ್ಕಂತಹ ಭಗವಂತ ಆ ರೂಪವನ್ನು ಎಲ್ಲಿ ತಾನೇ ನೀವು ಅದನ್ನು ಆ ಜಗತ್ತಿನಲ್ಲಿ ಇರತಕ್ಕಂತಹ ಮಗು, ಜಗತ್ತಿಗೆ ಹುಟ್ಟಿರತಕ್ಕಂತಹ ಮಗು ಅಂತ ಹೇಳಿಕೊಂಡು ಯಾವ ರೀತಿಯಾಗಿ ನೀವು ಇದನ್ನು ಪುರಾಣ ಕೃತಿಂ ಅಪ್ರಮೇಯಂ, ಇವನು ಅಪ್ರಮೇಯ, ಇವನನ್ನು ತಿಳ್ಕೊಳ್ಳಿಕ್ಕೆ ಆಗದೇ ಅವನನ್ನು ಇವರು ಹುಟ್ಟಿಸಿದರು ಅಂತ ಹೇಳಿಕೊಂಡು ನೀವು ಹೇಳ್ತೀರಲ್ವ, ನಿಮ್ಮ ಮೂರ್ಖತನ ಎಲ್ಲಿ ತನಕದ್ದು ಅಂತ ಹೇಳಿಕೊಂಡು ಈ ರೀತಿಯಾಗಿ ಹೇಳ್ತಾರೆ. ಆದ್ದರಿಂದ ಭಗವಂತನ ಇನ್ನಷ್ಟು ರೂಪವನ್ನು ಏನೇ ಎಲ್ಲ ಪ್ರಮಾಣಗಳನ್ನು ಹೇಳಿದ್ರಿಂದಾಗಿ ಏನಾಯಿತು ಅಂತ ಕೇಳಿದರೆ, ಭಗವಂತ ಇವನು ಯಾವ ರೀತಿಯಾಗಿರ್ತಕ್ಕಂಥಲೂ ಕೂಡ ಜಗತ್ತಿಗೆ ನಿಲುಕದೇ ಇರತಕ್ಕಂಥವನು ಎಂಬಂತಹ ಎಲ್ಲ ಪ್ರಮಾಣಗಳನ್ನು ಕೂಡ ಹೇಳಿದಾಗಾಯಿತು. ಸರಿ, ಇನ್ನು ರಾಜರು ವಾಸ್ತವಿಕವಾಗಿ ಅವನಿಗೆ ಈ ರೂಪಗಳಿಲ್ಲ, ಆದರೂ ಕೂಡ ರಾಜರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಒಂದು ವೇಳೆ ಆಯಿತು ಸರಿ, ಅವನನ್ನು ಜಗತ್ತಿಗೆ ಹುಟ್ಟಿರತಕ್ಕಂಥವನು ಅಂತ ಒಪ್ಪಿಕೊಳ್ಳುವ ಅಂತ ಅವನನ್ನು ನಮ್ಮ ಇದಕ್ಕೆ ಒಪ್ಪಿಕೊಳ್ತಾರೆ. ಆಯಿತು, ಭಗವಂತ ಏನು ಮಾಡಿದ, ವಸುದೇವ ದೇವಕಿಯರಿಗೇ ಹುಟ್ಟಿದವನು ಅಂತ ಒಪ್ಪಿಕೊಂಡ್ರೆ ಅದಕ್ಕೂ ಕೂಡ ಒಂದು ಪ್ರಮಾಣವನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಒಂದು ಅದ್ಭುತವಾಗಿರ್ತಕ್ಕಂಥ ಇದೀಹ ಜಾತೋ ವಸುದೇವ ವೀರ್ಯಾತ್ ತದಾ ಕುತಸ್ತಸ್ಯ ವಿಭೂಷಣಾನಿ ವರಾಂಬರಂ ಕೌಸ್ತುಭ ರತ್ನ ಮುದ್ಯತ್ ಸುದರ್ಶನಂ ಶಂಖ ಗದಾದಿ ಜಾತಂ. ನೀವು ಅವರಿಗೆ ಎಲ್ಲ ಪ್ರಮಾಣಗಳನ್ನು ಹೇಳಿ ಆಯಿತು. ಕೆಲವರು ಒಪ್ಪಿಕೊಳ್ಳುವುದಿಲ್ಲ, ಭಗವಂತನನ್ನು ನಮ್ಮಂತನೇ ಒಪ್ಪಿಕೊಳ್ತೇನೆ ಅಂತ ಹೇಳಿಕೊಂಡು ಮೊಂಡು ವಾದವನ್ನು ಮಾಡುವವರಿದ್ದಾರೆ. ಆ ಒಂದು ವಾದವನ್ನು ಮಾಡುವವರಿಗೆ ರಾಜರು ತಮ್ಮ ಶೈಲಿಯಲ್ಲಿ ಉತ್ತರವನ್ನು ನೀಡುತ್ತಾರೆ. ಹೇಗೆ ಅಂತ ಕೇಳಿದರೆ, ಈಗ ಭಗವಂತನನ್ನು ವಸುದೇವ ದೇವಕಿಯರು ಹಡೆದರು ಅಂತ ಹೇಳಿದರೂ ಕೂಡ ಆಯ್ತು ಒಪ್ಪಿಕೊಳ್ಳುವ, ನೀವು ಹಾಗಿದ್ರೆ ತದಾ ಕುತಸ್ತಸ್ಯ ವಿಭೂಷಣಾನಿ, ಭಗವಂತ ಹುಟ್ಟುವಾಗ ಪೀತಾಂಬರವನ್ನು, ಆಭರಣವನ್ನು, ಶಂಖಚಕ್ರಾದಿ ಆಯುಧಗಳನ್ನು ಎಲ್ಲವನ್ನೂ ಧರಿಸಿಕೊಂಡು ಬಂದಿದ್ದಾನೆ. ಅವನಿಗೆ ಗರ್ಭದ ಒಳಗೆ ಕೊಟ್ಟವನು ಯಾರು? ಮಗುವಿಗೆ. ನಮ್ಮಲ್ಲಿ ಲೋಕದಲ್ಲಿರತಕ್ಕಂತಹ ಮಕ್ಕಳು ಯಾವ ರೀತಿಯಾಗೂ ಹೀಗೆ ಕಂಡಿಲ್ಲ. ಆಯುಧವನ್ನು ಧರಿಸಿಕೊಂಡು ಹುಟ್ಟುವಂತಹದ್ದು ಎಲ್ಲೂ ಕೂಡ ಇಲ್ಲ. ಅಂತಹ ಈ ಮಗು ಎಲ್ಲಕ್ಕಿಂತಲೂ ಕೂಡ ಬಿಗಿಲಾಗಿರ್ತಕ್ಕಂತಹ ಮಗು ಹೇಗೆ ಬಂದಿದೆ ಅಂತ ಕೇಳಿದರೆ, ಪೀತಾಂಬರವನ್ನು ಉಟ್ಟುಕೊಂಡು ಬಂದಿದೆ, ಆಭರಣವನ್ನು ಧರಿಸಿಕೊಂಡು ಬಂದಿದೆ, ಅದೇ ರೀತಿಯಾಗಿ ಶಂಖಚಕ್ರಾದಿಗಳನ್ನು ಆಯುಧಗಳನ್ನು ಧರಿಸಿಕೊಂಡು ಬಂದಿದೆ. ಮಗುವಿಗೆ ಗರ್ಭದಲ್ಲಿ ಆಯುಧಗಳನ್ನು ಕೊಟ್ಟವರು ಯಾರು? ಕುತಸ್ತಸ್ಯ ವಿಭೂಷಣಾನಿ, ವಿಭೂಷಣಗಳು ಅವನಿಗೆ ಹೇಗೆ ಬಂತು? ಸರಿ, ಇನ್ನೂ ಹೇಳ್ತಾರೆ, ವರಾಂಬರಂ ಕೌಸ್ತುಭ ರತ್ನ ಮುದ್ಯತ್ ಸುದರ್ಶನಂ ಶಂಖ ಗದಾದಿ ಜಾತಂ. ಭಗವಂತನ ಶರೀರ ಅದು ಧಾತುವಿನ ವಿಕಾರ ಅಲ್ಲ, ಯಾವುದೋ ಒಂದು ತಂದೆ ತಾಯಿಯ ಧಾತುವಿನಿಂದ ವಿಕಾರವಾಗಿ ಹುಟ್ಟಿರತಕ್ಕಂತಹ ಮಗುವಿನ ಸ್ವರೂಪವಾಗಿರ್ತಕ್ಕಂಥ ಜ್ಞಾನಾನಂದಮಯನಾಗಿರ್ತಕ್ಕಂತಹ ಭಗವಂತನ ಶರೀರವನ್ನು ವಸುದೇವ ದೇವಕಿಯರ ಧಾತುವಿನಿಂದ ಉತ್ಪತ್ತಿಯಾದದ್ದು ಅಂತ ಹೇಳಿದರೆ ನಿಮ್ಮಂತಹ ಮೂರ್ಖರಿಗೆ ಏನು ತಾನೇ ಹೇಳೋದು ಅಂತ ಹೇಳಿಕೊಂಡು ಈ ರೀತಿಯಾಗಿ ಹೇಳ್ತಾರೆ. ಸುವರ್ಣಾದಿಗಳು ಯಾವ ಧಾತುವಿನ ವಿಕಾರ ಆಗಲಿಕ್ಕೆ ಸಾಧ್ಯ? ತಂದೆ ತಾಯಿಯ ಧಾತುವಿನಿಂದಾಗಿ ಹೊಟ್ಟೆಯಲ್ಲಿರ್ತಕ್ಕಂತಹ ಮಗುವಿಗೆ ಆಭರಣಾದಿಗಳು, ವಿಭೂಷಣಾದಿಗಳು ಅಥವಾ ಆಯುಧಾದಿಗಳು ಹೇಗೆ ತಾನೇ ಬರಲಿಕ್ಕೆ ಸಾಧ್ಯ? ಆದ್ದರಿಂದ ಈ ಎಲ್ಲ ಪ್ರಮಾಣಗಳು ನಮಗೆ ಏನು ಗೊತ್ತಾಗ್ತದೆ ಅಂತ ಕೇಳಿದ್ರೆ, ಇದು ಭಗವಂತನೇ. ನೀವು ಒಂದು ನ್ಯಾಯವನ್ನು ಹೇಳ್ತಾರೆ, ನಾನು
ಆಭರಣಗಳನ್ನು ಒಪ್ಪಿಕೊಳ್ತೇನೆ, ಭಗವಂತನನ್ನು ಅವನು ನಮ್ಮಂತೇನೆ ಎಂದು ಒಪ್ಪಿಕೊಳ್ತೇನೆ. ಹೀಗಾಗುವುದಿಲ್ಲ. ಒಪ್ಪಿಕೊಂಡ್ರೆ ಎಲ್ಲವನ್ನೂ ಒಪ್ಪಿಕೊಳ್ಳಬೇಕು. ಯಾಕೆ ಅಂತ ಕೇಳಿದ್ರೆ ಒಂದು ನ್ಯಾಯವನ್ನು ಹೇಳ್ತಾರೆ, ಅರ್ಧಚರತೀಯ ನ್ಯಾಯ ಅಂತ. ಆ ನ್ಯಾಯದಲ್ಲಿ ಏನು ಅಂತ ಕೇಳಿದ್ರೆ ಅದು ವೇದಾಂತಗಳಲ್ಲಿ ಎಲ್ಲರೂ ಕೂಡ ಒಪ್ಪಿಕೊಳ್ಳತಕ್ಕಂತಹ ಒಂದು ನ್ಯಾಯ, ಅರ್ಧಚರತೀಯ ನ್ಯಾಯ ಅಂತ. ಒಂದು ಕೋಳಿಯನ್ನು ತರುವಂತಹದ್ದು. ಆ ಕೋಳಿಯನ್ನು ತಂದು ಅದರ ಒಂದು ಭಾಗವನ್ನು ತುಂಡು ಮಾಡಿ ಇದು ಮೊಟ್ಟೆ ಇಡಲಿಕ್ಕೆ, ಇದು ತಿನ್ನಲಿಕ್ಕೆ ಅಂತ ಎಂಬುದಾಗಿ ಎರಡು ವಿಭಾಗವನ್ನು ಮಾಡುವುದಂತೆ. ಈ ರೀತಿಯಾಗಿರ್ತಕ್ಕಂಥ ಅರ್ಧಚರತೀಯ ನ್ಯಾಯ ಅಂತ ಇದು ವೇದಾಂತಗಳು ಎಲ್ಲ ಕಡೆಗಳಲ್ಲೂ ಕೂಡ ಆಚಾರ್ಯ ಮಧ್ವರು ಅಥವಾ ಮೂರು ಆಚಾರ್ಯರು ಕೂಡ ಇದನ್ನು ಒಪ್ಪಿಕೊಂಡಿರತಕ್ಕಂತಹ ನ್ಯಾಯ. ಇದನ್ನು ವೇದಾಂತಗಳಲ್ಲಿ ತುಂಬ ಕಡೆ ಬರ್ತಾರೆ. ಅಂದರೆ ಕೆಲವನ್ನು ಒಪ್ಪಿಕೊಳ್ಳೋದು, ಕೆಲವನ್ನು ಒಪ್ಪಿಕೊಳ್ಳೋದು. ಇಲ್ಲಿಗ ಏನು ಅಂತ ಕೇಳಿದರೆ ಭಗವಂತನನ್ನು ನಮ್ಮಂತೆ ಇಟ್ಟುಕೊಳ್ಳೋದು, ಆದರೆ ಆಭರಣಾದಿಗಳು ಅದು ಅದಕ್ಕೊಂದು ಉತ್ತರ ಕೊಡಲಿಕ್ಕಿಲ್ಲ, ಅದು ಭಗವಂತನದ್ದು ಅಂತ ಹೇಳಿಕೊಂಡು ಈ ರೀತಿಯಾಗಿರ್ತಕ್ಕಂಥದ್ದು ಯಾವತ್ತೂ ಸರಿಯಲ್ಲ. ಹೇಗೆ ಅಂತ ಕೇಳಿದ್ರೆ ಒಂದು ಭಾಗ ಕೋಳಿಯ ಎದುರು ಭಾಗ ಅದು ತಿನ್ನಲಿಕ್ಕೋಸ್ಕರ, ಇನ್ನೂ ಅರ್ಧ ಭಾಗ ಅದು ಮೊಟ್ಟೆ ಇಡಲಿಕ್ಕೋಸ್ಕರ ಅಂತ ಹೇಳಿದ್ರೆ ಹೇಗೂ ಅದು ಸಮಂಜಸ ಅಲ್ವೋ? ಅದೇ ರೀತಿಯಾಗಿ ಭಗವಂತ ಹುಟ್ಟಿರತಕ್ಕಂತಹದ್ದು ಧಾತುವಿನಿಂದಾಗಿ, ಆದರೆ ಅಲ್ಲಿರತಕ್ಕಂತಹ ಆಭರಣಗಳು ಅದು ಭಗವಂತನದ್ದು ಅಂತ ಹೇಳಿಕೊಂಡು ಆ ಅರ್ಧಚರತೀಯ ನ್ಯಾಯವನ್ನು ಯಾವ ಕಾಲಕ್ಕೂ ಕೂಡ ಒಪ್ಪಿಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಹೇಳಿಕೊಂಡು ಈ ರೀತಿಯಾಗಿ ರಾಜರು ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಗೆ ಅಂತ ಕೇಳಿದ್ರೆ ಇನ್ನಷ್ಟು ಸ್ವಲ್ಪ ತಮಾಷೆಯಾಗಿ ಅವರನ್ನು ಹೇಳ್ತಾರೆ. ಅಹೋ ಪಿಶಾಚ ಅಪಿ ದೇಹಿ ದೇಹೇ ಗತಾಗತಂ ಶಕ್ತಿಯುತ ಲಭಂತೆ ಅನಂತ ಶಕ್ತಿ ಪರಮಸ್ಯ ನ ಸ್ಯಾತ್ ಕುತೋ ಬಹಿರ್ನಿರ್ಗಮ ಏವ ತರ್ಹಿ. ಈಗ ಕೆಲವು ಸಂದರ್ಭದಲ್ಲಿ ದುಷ್ಟವಾಗಿರತಕ್ಕಂತಹ ಕೆಲವೆಲ್ಲ ಗ್ರಹಗಳ ಆವೇಶವಾಗುವುದು ಕಂಡಿದೆ. ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಯಾವುದೋ ಒಂದು ದುಷ್ಟವಾಗಿರತಕ್ಕಂತಹ ಗ್ರಹಗಳು ಅಥವಾ ಪಿಶಾಚಿಗಳು ಆವೇಶ ಆಗುವಂಥದ್ದು ಇದೆಯಲ್ವ? ಅದೇ ರೀತಿಯಾಗಿ ಅದು ಮತ್ತೆ ಅದನ್ನು ಹೊರಕ್ಕೆ ಕಳಿಸುವಂತಹ ಬಗೆ ಹೇಗೆ ಅಂತ ಕೇಳಿದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಯಾವುದೋ ಒಂದು ಮಂತ್ರವೋ, ಅದಕ್ಕೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಅಸ್ತ್ರ ಮಂತ್ರವೋ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಅದನ್ನು ಹೇಳಿ ಅಥವಾ ಅದರ ಮೂಲಕವಾಗಿ ಅದನ್ನು ದಿಗ್ಬಂಧನ ಮಾಡಿದಾಗ ಏನು ದುಷ್ಟವಾಗಿರತಕ್ಕಂಥದ್ದಿದೆ ಅದು ಹೊರಕ್ಕೆ ಹೋಗುವಂತಹದ್ದು ಕಂಡಿದೆ. ಅದನ್ನು ಇಲ್ಲಿ ಹೇಳ್ತಾರೆ ಅಂತ ಕೇಳಿದರೆ, ಈಗ ಈ ಅಲ್ಪಶಕ್ತಿಯುಳ್ಳಂತಹ ಪಿಶಾಚಿಗಳಿಗೇನೆ ಒಬ್ಬರನ್ನು ಹೋಗಿ ಸೇರಿಕೊಂಡು ಅವನನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳಿದರೆ, ಅನಂತ ಶಕ್ತೇ ಪರಮಸ್ಯ ನ ಸ್ಯಾತ್, ನಮ್ಮ ಭಗವಂತ ಇಡೀ ಜಗತ್ತಿಗೆ ಅಧಿಪತಿಯಾಗಿರ್ತಕ್ಕಂಥವನು, ಇಡೀ ಜಗತ್ತಿನ ಹುಟ್ಟು ಸ್ಥಿತಿ ನಾಶ ಇದಕ್ಕೆ ಕಾರಣನಾಗಿರ್ತಕ್ಕಂತಹ ಭಗವಂತನಿಗೆ ನೀವು ಇದನ್ನು ಹೇಳಲಿಕ್ಕೆ ಬರೋದಿಲ್ವ? ಯಾವುದೋ ಯಕ್ಕಸ್ಥಿತ ಆಗಿರತಕ್ಕಂತಹ ದುಷ್ಟವಾಗಿರತಕ್ಕಂತಹ ಪಿಶಾಚಿ ಗ್ರಹಗಳಿಗೇ ನೀವು ಒಬ್ಬರನ್ನು ಇಟ್ಟುಕೊಳ್ತದೆ, ಒಬ್ಬರಿಂದ ಹೊರಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗ್ತದೆ ಅಂತಾದರೆ, ಭಗವಂತ ಒಬ್ಬನ ಗರ್ಭವನ್ನು ಪ್ರವೇಶ ಮಾಡ್ತಾನೆ, ಅವನ ಗರ್ಭಗೃಹದಿಂದ ಹೊರಕ್ಕೆ ಹೋಗ್ತಾನೆ ಅಂತ ಹೇಳಲಿಕ್ಕೆ ನಮಗೇನು ಕೂಡಿಸ್ಲಿಕ್ಕೆ ಬರೋದಿಲ್ವ? ಕೂಡಿಸ್ಲಿಕ್ಕೆ ಬರ್ತದೆ. ಅದಕ್ಕೋಸ್ಕರವಾಗಿ ನೀವು ಇಲ್ಲಿ ಪಿಶಾಚಿಗಳಿಗೆ ಗರ್ಭವಾಸ ಉಂಟು, ಪಿಶಾಚಿಗಳಿಗೆ ಗರ್ಭವಾಸ ಉಂಟು, ಅದು ಗರ್ಭವಾಸಕ್ಕೆ ಹೋಗಿ ಅಲ್ಲೇ ಕೂತ್ಕೊಂಡು ಪೂರ್ತಿ ಅದು 9 ತಿಂಗಳು ನಂತರ ಹೊರಕ್ಕೆ ಬರ್ತದೆ ಅಂತ ಹೇಳಿಕೊಂಡು ಹೇಳ್ತೀರಾ? ಇಲ್ಲ, ಅಲ್ಲಿ ಹೇಳೋದಿಲ್ಲ. ಯಾಕೆ? ಪಿಶಾಚಿಗಳಿಗೆ ಏನೋ ಒಂದು ಕ್ಷುದ್ರವಾಗಿರ್ತಕ್ಕ ಶಕ್ತಿ ಉಂಟು ಅಂತ ಒಪ್ಪಿಕೊಳ್ತೀರಲ್ವ? ಅದೇ ರೀತಿಯಾಗಿ ಭಗವಂತ ಅನಂತ ಶಕ್ತಿಯಾಗಿರ್ತಕ್ಕಂಥವನು, ಆ ಅನಂತ ಶಕ್ತಿ ಉಳ್ಳಂತಹ ಭಗವಂತನಿಗೆ ಇದೆಲ್ಲ ಯಾವ ಲೆಕ್ಕಕ್ಕೂ ಅಲ್ಲ. ಗರ್ಭವನ್ನು ಪ್ರವೇಶ ಮಾಡ್ತಾನೆ, ಗರ್ಭದಿಂದ ಹೊರಕ್ಕೆ ಬರ್ತಾನೆ, ತಾನು ಇಚ್ಛಾ ಇದರಿಂದಾಗಿ ಭಗವಂತ ಎಲ್ಲವನ್ನೂ ಕೂಡ ಮಾಡ್ತಾನೆ ಎಂಬುದನ್ನು ಕೂಡಿಸಬಹುದು ಎಂಬುದನ್ನು ರಾಜರು ಹೇಳ್ತಾರೆ. ತದನಂತರ ಇನ್ನೂ ಹೇಳ್ತಾರೆ, ಯಥಾ ನೃಸಿಂಹಾಕೃತಿರಾವಿರಾಸೀತ್ ಪದಾಹಸ್ತಂಭ ವರಾಧಿಪೂರ್ವಂ ತದಾನುಕಾ ಸ್ತ್ರೀ ಶಿಶುವೇ ಮುಕುಂದಂ ನಕಸ್ಯ ವೀರ ಅಜನಿಷ್ಠಕಾಯ. ರಾಜರು ಮತ್ತಷ್ಟು ಭಗವಂತನ ಅಪರಿಮಿತವಾಗಿರತಕ್ಕಂತಹ ಒಂದು ಶಕ್ತಿಯನ್ನು ಇಲ್ಲಿ ಕೊಂಡಾಡ್ತಾರೆ. ಹೇಗೆ ಅಂತ ಕೇಳಿದ್ರೆ, ನಾವು ಮೊದಲಿಗೇನೆ ಆ ದೃಷ್ಟಾಂತವನ್ನು ಹೇಳಿದ್ವಿ. ಅದೇನು ಅಂತ ಕೇಳಿದ್ರೆ, ಅವರು ಕೊಟ್ಟಂತಹ ದೃಷ್ಟಾಂತ ಯಾವುದು ಅಂತ ಕೇಳಿದ್ರೆ, ಯದಾ ನೃಸಿಂಹಾಕೃತಿರಾವಿರಾಸೀತ್, ಭಗವಂತ ನರಸಿಂಹಾಕೃತಿಯನ್ನು ಧರಿಸಿದ.
ಭಗವಂತ ನರಸಿಂಹಾಕೃತಿಯನ್ನು ಧರಿಸಿದ. ಆ ನರಸಿಂಹಾಕೃತಿ ಭಗವಂತ ಬಂದಾಗ ಎಲ್ಲಿಂದ ಬಂದಿರತಕ್ಕಂಥದ್ದು? ಪದಾಹ ಸ್ತಂಭ. ಅವನು ತನ್ನ ಪದದಿಂದಾಗಿ ಆ ಸ್ತಂಭವನ್ನು ಹೊಡೆದಾಗ ಅಲ್ಲಿಂದ ಉದ್ಭವಿಸಿರತಕ್ಕಂತಹ ರೂಪ ನರಸಿಂಹ ರೂಪ. ಆ ನರಸಿಂಹ ರೂಪ ತಾನು ಕಾಸ್ತ್ರೀ ಸುಷುವೆ. ರಾಜರು ಪ್ರಶ್ನೆ ಮಾಡ್ತಾರೆ, ಆ ಕಂಬದಲ್ಲಿ ಯಾವ ಸ್ತ್ರೀ ಹೋಗಿ ಅಲ್ಲಿ ಭಗವಂತನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ? ಕಾಸ್ತ್ರೀ ಸುಷುವೆ ಮುಕುಂದಂ. ಆ ಮುಕುಂದ ಮೋಕ್ಷಪ್ರದನಾಗಿರ್ತಕ್ಕಂತಹ, ಮೋಕ್ಷವನ್ನು ಕೊಡತಕ್ಕಂತಹ ಭಗವಂತನನ್ನು ಯಾವ ಸ್ತ್ರೀ ಹೋಗಿ ಆ ಕಂಬದಲ್ಲಿ ನರಸಿಂಹಾಕೃತಿಯನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ ಆಯಿತು? ನಕಸ್ಯ ವೀರ್ಯಾತ್. ಆದ್ದರಿಂದ ರಾಜರು ಹೇಳ್ತಾರೆ, ನಕಸ್ಯ ವೀರ್ಯಾತ್ ಅಜನಿಷ್ಠೆ. ಭಗವಂತ ಯಾವ ವೀರ್ಯದಿಂದಾಗಿಯೂ ಯಾವ ರೇತಸ್ಸಿನಿಂದಾಗಿಯೂ ಕೂಡ ಹುಟ್ಟಿರತಕ್ಕಂಥವನಲ್ಲ. ಭಗವಂತ ಅಪ್ರಾಕೃತನಾಗಿರ್ತಕ್ಕಂತಹ ಶರೀರವುಳ್ಳವನು. ಅದೇ ರೀತಿಯಾಗಿ ಹೇಗೆ ಕಂಬದಿಂದ ಬಂದನೋ ಅದೇ ರೀತಿಯಾಗಿ ದೇವಕಿಯ ಗರ್ಭದಿಂದ ಹೊರಕ್ಕೆ ಬಂದ, ಅಥವಾ ರಾಮರೂಪದಲ್ಲಿಟ್ಟುಕೊಂಡಾಗ ಕೌಸಲ್ಯದಿಂದ ಹೊರಗೆ ಬಂದ ಅಂತ ಹೇಳಿಕೊಂಡು ಕೂಡಿಸುವಂತಹದ್ದೇ ಇದೇ ಸಮಂಜಸ ಅಂತ ಹೇಳಿಕೊಂಡು ರಾಜರು ಮತ್ತಷ್ಟು ತಮ್ಮ ಕಾವ್ಯ ಶೈಲಿಯಲ್ಲಿ ಅದನ್ನು ಕೂಡಿಸ್ತಾ ಇದ್ದಾರೆ. ಈಗ ಮತ್ತೊಂದು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ, ಒಂದು ವೇಳೆ ಈ ಒಂದು ನರಸಿಂಹ ಅಂತ ಅಲ್ಲಿ ಒಂದು ರೂಪವನ್ನು ಇಟ್ಟುಕೊಂಡಾಗ ಇದು ಸಿಂಹದ ವೀರ್ಯದಿಂದ ಹುಟ್ಟಿದ್ದು ಅಂತಾದರೆ ಪೂರ್ಣವಾಗಿ ಸಿಂಹ ಆಗಬೇಕಿತ್ತು. ರಾಜರು ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಸಿಂಹದ ವೀರ್ಯದಿಂದ ಹುಟ್ಟಿರತಕ್ಕಂತಹದ್ದು ಅಂತಾದರೆ ಸಿಂಹದ ಮರಿ ಅದು ಸಿಂಹವನ್ನೇ ಹುಟ್ಟಿಸೋದೆ ಹೊರತು ನರಸಿಂಹವನ್ನು ಹುಟ್ಟಿಸೋದಿಲ್ಲ. ಅದು ಅರ್ಧ ಭಾಗ ನರ ಅರ್ಧ ಭಾಗ ಸಿಂಹ ಯಾವ ಕಾಲಕ್ಕೂ ಇಲ್ಲ. ಅದು ಹಾಗೋದು ಜಗತ್ತಿನಲ್ಲಿ ನಿಯಮವಿಲ್ಲ. ಒಂದು ವೇಳೆ ಈ ನರಸಿಂಹ ರೂಪ ಸಿಂಹದ ವೀರ್ಯದಿಂದ ಹುಟ್ಟಿದ್ದು ಅಂತ ಆಗಿದ್ರೆ ಅರ್ಧ ಭಾಗ ನರ ಅರ್ಧ ಭಾಗ ಸಿಂಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಪೂರ್ತಿ ಸಿಂಹ ಆಗಬೇಕಿತ್ತು. ಆದ್ದರಿಂದ ಇನ್ನು ಮಾನವನ ವೀರ್ಯದಿಂದ ಅರ್ಧ ಮಾನವನ ವೀರ್ಯ ಅರ್ಧ ಸಿಂಹದ ವೀರ್ಯ ಇಲ್ಲ, ಹಾಗೊಂದು ಕಲ್ಪನೆಗೂ ಸಾಧ್ಯ ಇಲ್ಲ. ಆದ್ದರಿಂದ ಈ ಎಲ್ಲ ದೃಷ್ಟಾಂತಗಳು ಏನನ್ನು ನಮಗೆ ದೃಢ ಮಾಡಿಕೊಡ್ತದೆ ಅಂತ ಕೇಳಿದರೆ ಭಗವಂತ ಅಪ್ರಾಕೃತನಾಗಿರ್ತಕ್ಕಂಥವನು ಎಂಬಂತಹ ಪ್ರಮಾಣವನ್ನು ನಮಗೆ ಮತ್ತಷ್ಟು ದೃಢ ಮಾಡಿಕೊಡ್ತದೆ. ಸರಿ, ಭಗವಂತನ ಆ ಒಂದು ಹುಟ್ಟುವಿಕೆಯ ವಿಷಯದಲ್ಲಿ ಯಾವುದೇ ಎಲ್ಲ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಏನಿತ್ತು ಎಲ್ಲವನ್ನೂ ರಾಜರು ಪರಿಹರಿಸಿಬಿಟ್ರು. ಇನ್ನು ಮುಂದೆ ಹೇಳ್ತಾರೆ, ತಥೈವ ಮಾಯ. ಈಗ ಲಕ್ಷ್ಮೀದೇವಿಯ ವಿಷಯಕ್ಕೆ ಬರ್ತಾರೆ. ತಥೈವ ಮಾಯ ಹರಿಣ ಉಪದಿಷ್ಟ ಬಭೂವನಂದಸ್ಯ ಕಲತ್ರತ್ರೇ ಹರಿಸ್ತುಗಿತ್ಯಾದಿ ವಿಮೋಹರಾಶೇ ಭವಿಷ್ಯತೋಸ್ಯಾಮಿವ ಮೂಲಭೂತ. ಭಗವಂತ ಹುಟ್ಟಿದಾಗ ಅದೇ ಸಮಯದಲ್ಲಿ ಹರಿಣ ಉಪದಿಷ್ಟ, ಭಗವಂತನಿಂದ ಉಪದಿಷ್ಟಲಾಗಿರ್ತಕ್ಕಂತಹ ಭಗವಂತನ ಆದೇಶವನ್ನು ಮನ್ನಿಸಿ ಲಕ್ಷ್ಮೀದೇವಿಯು ಕೂಡ ಅವಳು ಅದೇ ಸಮಯದಲ್ಲಿ ಅವಳು ಹುಟ್ಟುತ್ತಾಳಂತೆ. ಅವಳು ಎಲ್ಲಿ ಹುಟ್ಟುತ್ತಾಳೆ ಅಂತ ಕೇಳಿದ್ರೆ ನಂದಗೋಪನ ಅರಮನೆಯಲ್ಲಿ ನಂದಗೋಪನ ಪತ್ನಿಯಲ್ಲಿ ಅವಳು ಅವತರಿಸಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ರಾಜರು ಹೇಳ್ತಾರೆ, ನಂದಸ್ಯ ಕಲತ್ರರತ್ನೆ. ನಂದನ ಮಡದಿಯಲ್ಲಿ ಆ ಹರಿಣಾಪದಿಷ್ಟ ಲಕ್ಷ್ಮೀದೇವಿಯಿಂದ ಆದೇಶಿಸಲ್ಪಟ್ಟಂತಹ ಲಕ್ಷ್ಮೀದೇವಿ ಅವಳು ಹುಟ್ಟಿದಳು. ಸರಿ, ಈಗ ಏನಾಯಿತು ಅಂತ ಕೇಳಿದರೆ ಆ ಆಜ್ಞೆ ಭಗವಂತ ಲಕ್ಷ್ಮೀದೇವಿಗೆ ಆಜ್ಞೆ ಮಾಡಿದ ಅಂತ ಹೇಳಿದ್ದಾರೆ. ಆಜ್ಞೆ ಯಾಕೆ ಅಂತ ಮಾಡಿದರೆ ಆಜ್ಞೆ ಹೇಳ್ತಾರೆ, ನಂದಗೋಪಾದಿಗಳು ನಂದಗೋಪರು ಅದೇ ರೀತಿಯಾಗಿ ವಸುದೇವ ದೇವಕಿಯವರು ಇವರು ಎಲ್ಲರೂ ಕೂಡ ಅವರಿಗೆ ಮಗುವನ್ನು ನೋಡಿಕೊಳ್ಳುವಾಗ ಯಾವ ಕಾಲಕ್ಕೂ ಕೂಡ ಇದು ದೇವರು ಒಂದು ಭಾವನೆ ಬರಬಾರ್ದಂತೆ. ಅಂದರೆ ಅದು ಈ ದುರ್ಗಾದೇವಿಯ ಒಂದು ವ್ಯವಸ್ಥೆ. ಅದಕ್ಕೋಸ್ಕರವಾಗಿ ಲಕ್ಷ್ಮೀದೇವಿಯು ಕೂಡ ಅವತಾರ ಎತ್ತಿಬಿಟ್ರೆ ಅವಳು ಏನು ಮಾಡ್ಬೋದು? ಮೋಹವನ್ನು ಅಜ್ಞಾನಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು ದುರ್ಗಾದೇವಿ, ಅವಳು ಅಜ್ಞಾನವನ್ನು ನೀಡ್ತಾಳೆ. ಅದಕ್ಕೋಸ್ಕರವಾಗಿ ತಾನೂ ಕೂಡ ಅವತಾರವನ್ನು ಎತ್ತಿ ಬಂದರೆ ನಂದಗೋಪಾದಿಗಳಿಗೆ ವಸುದೇವ ದೇವಕಿಯರಿಗೆ ಅವರಿಗೆ ಅಜ್ಞಾನವನ್ನು ನೀಡ್ತಾ ಇರ್ತಾಳೆ. ಇಲ್ಲದಿದ್ದರೆ ಅವರಿಗೆ ದೇವರು ಅಂತ ಭಾವನೆ ಬಂದು ಬಿಟ್ಟರೆ ಅವರು ಯಾವತ್ತೂ ಕೂಡ ಮಗುವಿನ ಒಂದು ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅವರಿಗೆ ಇದು ನನ್ನ ಮಗು ಅಂತ ಹೇಳಿಕೊಂಡು ಆ ಮಗುವಿನ ಶಿಶುವಿನ ಭಾವನೆ ಬರಲಿ ಅಂತ ಹೇಳಿಕೊಂಡು
ರಾಜರು ಅದನ್ನು ಹೇಳ್ತಾರೆ, ಲಕ್ಷ್ಮೀದೇವಿಯನ್ನು ಕೂಡ ಜಗತ್ತಿಗೆ ಬರುವಂತೆ ಮಾಡ್ತಾಳಂತೆ. ಬಂದು ಆ ಮಾಯ ಅವಳಿಗೆ ಶಕ್ತಿ ಅದ್ಭುತವಾಗಿರ್ತಕ್ಕ ದುರ್ಗಾದೇವಿ ಶಕ್ತಿಯನ್ನು ನಾವೇ ಹೇಳಬೇಕಾಗಿಯೇ ಇಲ್ಲ. ಅವಳನ್ನು ಹೇಳುವಾಗ ಸಾ ಯಾಚಿತಾಜ ವಿಜ್ಞಾನಂ ಅಂತ, ಅವಳು ಕೇಳಿದರೆ ಮಾತ್ರ ಜ್ಞಾನವನ್ನು ಕೊಡುವಂಥವಳು. ಇಲ್ಲದಿದ್ದರೆ ನಮಗೆ ಸಂಪತ್ತನ್ನು ಕೊಟ್ಟು ಬಿಡ್ತಾಳಂತೆ. ಸಂಪತ್ತನ್ನು ಕೊಟ್ಟು ಏನು ಮಾಡ್ತಾಳೆ ಅಂತ ಹೇಳಿದರೆ, ದೇವರಿಂದ ನಾವು ಕೆಲವು ಸಲ ಏನು ಮಾಡ್ತೇವೆ, ನಾವು ಮೂರ್ಖರು, ನಾವು ಸಂಪತ್ತನ್ನು ತೆಗೆದುಕೊಳ್ತೇವೆ, ಸಂಪತ್ತನ್ನು ತೆಗೆದುಕೊಂಡು ದೇವರಿಂದ ದೂರಕ್ಕೆ ಹೋಗಿಬಿಡ್ತೇವೆ. ನಾವು ದುರ್ಗೆ ಹತ್ರ ಏನು ಕೇಳಬೇಕು ಅಂತ ಕೇಳಿದರೆ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೆಯಬೇಕು ಅಂತ ಹೇಳಿಕೊಂಡು ಆ ದುರ್ಗೆ ಹತ್ರ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಇಲ್ಲಿ ಈಗ ನಂದಗೋಪ, ದೇವಕಿ, ವಸುದೇವ ಇವರೆಲ್ಲರಿಗೂ ಕೂಡ ಯಶೋದೆಯರಿಗೆ ಆ ಅಜ್ಞಾನವನ್ನು ನೀಡ್ತಾ ಇರಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಅವಳು ಲಕ್ಷ್ಮೀದೇವಿ ಅವಳು ಜಗತ್ತಿಗೆ ಅವತಾರವನ್ನು ಮಾಡ್ತಾಳೆ ಭಗವಂತನ ಆಜ್ಞೆಯ ಮೂಲಕವಾಗಿ. ಹೊರತು ಅವಳಿಗೆ ಏನು ಮಾಡಿದರೂ ಕೂಡ ಅವಳು ದೇವರ ಆಜ್ಞೆಯನ್ನು ಮೀರುವುದಿಲ್ಲ. ಭಗವಂತನ ಅವಳಿಗೆ ಸಮನ ಅಂತ ಹೆಸರು. ಏನು ಸಮನ ಅಂತ ಹೇಳಿದರೆ, ಭಗವಂತನಿಗೆ ಸರಿಯಾಗಿ ಅವಳ ಮನಸ್ಸು ಅದು ಸರಿಯಾಗಿರುವಂತಹದ್ದು. ಭಗವಂತ ಏನು ಯೋಚನೆ ಮಾಡ್ತಾನೋ ಅದೇ ರೀತಿಯಾಗಿರ್ತಕ್ಕ ಯೋಚನೆ ಲಕ್ಷ್ಮೀದೇವಿಯಲ್ಲೂ ಹೋಗ್ತಾ ಇದೆ. ಅದೇ ಭಗವಂತನಿಗೆ ವಿರುದ್ಧವಾಗಿರ್ತಕ್ಕೆ ಯಾವ ಕಾಲಕ್ಕೂ ಕೂಡ ಅವರು ಚಿಂತನೆಯನ್ನು ಮಾಡೋದಿಲ್ಲ. ಒಂದೇ ರೀತಿಯಾಗಿ ಅವಳು ಹೋಗ್ತಾ ಇರ್ತಾಳೆ ಎಂಬುದಾಗಿ. ಅದಕ್ಕೋಸ್ಕರವಾಗಿ ಆ ಲಕ್ಷ್ಮೀದೇವಿಗೆ ಸಮನ ಅಂತ ಹೆಸರು. ಈ ರೀತಿಯಾಗಿ ರಾಜರು ತಮ್ಮ ಲಕ್ಷ್ಮೀದೇವಿ ದುರ್ಗಾದೇವಿ ಹುಟ್ಟಿರತಕ್ಕಂತಹ ಒಂದು ಆ ವೈಶಿಷ್ಟ್ಯವನ್ನು ಈ ರೀತಿಯಾಗಿ ರಾಜರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಸರಿ, ಇದೀಹ ವಾಸೋ ಮಮ ತರ್ಹಿ ಕಂಸ ಸೌರಧ್ವದಕ್ಷ ಕ್ಲೇಶ ವಿದೂರ ಏವ ಯಮಾತಿಥಿ ಸ್ಯಾದಿತಿ ವೀಕ್ಷ ಕೃಷ್ಣ ತಥೋ ವ್ರಜಂ ಪ್ರತ್ಯಗಮತ್ ಸುಧೀಮಾನ್. ಸರಿ, ಭಗವಂತ ಹುಟ್ಟಿದ, ವಸುದೇವನಿಗೆ ಆಜ್ಞೆಯನ್ನು ಮಾಡಿದ, ನನ್ನನ್ನು ಕೊಂಡು ಹೋಗಿ ಅಲ್ಲಿ ನಂದಗೋಕುಲಕ್ಕೆ ಕೊಂಡು ಹೋಗಿ ಇಡು ಅಂತ ಹೇಳಿಕೊಂಡು ವಸುದೇವನಿಗೆ ಆಜ್ಞೆಯನ್ನು ಮಾಡಿದ್ದಾನೆ. ಯಾಕೆ ಮಾಡಿದ? ಭಗವಂತನಿಗೆ, ಅವನಿಗೆ ಹೇಗಿದ್ರೂ ಭಗವಂತ ಅಪರಿಮಿತವಾಗಿರ್ತಕ್ಕಂಥ ಶಕ್ತಿ ಉಳ್ಳವನು. ಅವನಿಗೆ ಇಲ್ಲೇ ಇದ್ದುಕೊಂಡು ಏನು ಮಾಡೋದು ಕೂಡ ಇಲ್ಲೇ ಮಾಡ್ಬೋದಿತ್ತಲ್ವ. ಅವನಿಗೆ ಇಲ್ಲಿದ್ದುಕೊಂಡು ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ಹೋಗಿ ಮಾಡಬೇಕು ಅಂತ ಹೇಳಿದರೆ ಅವನಿಗೆ ಸಾಮರ್ಥ್ಯ ಇಲ್ಲ ಅಂತ ಆಗಿಬಿಡ್ತದಲ್ವ. ಅಂದರೆ ಈಗ ಕಂಸನ ಎದುರುಗಡೆ ನನ್ನ ಎದುರು ಏನು ನಡೆಯುವುದಿಲ್ಲ, ಅಲ್ಲಿದ್ದುಕೊಂಡು ನಾನು ಆಟ ಆಡ್ತೇನೆ ಅಂತ ಹೇಳಿದರೆ ಭಗವಂತನಿಗೆ ಸಾಮರ್ಥ್ಯ ಇಲ್ಲ ಅಂತ ಆಗಿಬಿಡ್ತಲ್ವ ಅಂತ ಹೇಳಿದರೆ ಆ ರೀತಿಯಾಗಿ ಅಲ್ಲ. ಅದಕ್ಕೆ ರಾಜರು ತಮ್ಮ ಶೈಲಿಯಲ್ಲಿ ಉತ್ತರವನ್ನು ಕೊಡ್ತಾರೆ. ಇದೊಂದು ಪ್ರಶ್ನೆ ಹೌದು. ಯಾಕೆ ಅಂತ ಕೇಳಿದ್ರೆ, ಹುಟ್ಟಿದ ತಕ್ಷಣ ಅಲ್ಲಿಗೆ ಯಾಕೆ ಹೋಗಬೇಕಿತ್ತು? ಇಲ್ಲೇ ಇದ್ದುಕೊಂಡು ಅವನು ಏನಿದ್ರು ಕೂಡ ಮಾಡ್ಬೋದಿತ್ತಲ್ವ ಕೃಷ್ಣನಿಗೆ, ಅಲ್ಲಿ ಹೋಗಿ ಮಾಡುವುದೇನಿತ್ತು? ಅದಕ್ಕೆ ರಾಜರು ಹೇಳ್ತಾರೆ, ನಂದಗೋಕುಲವನ್ನು ಯಾಕೆ ಪ್ರವೇಶ ಮಾಡಿದ ಅಂತ ಹೇಳಿದರೆ ಹೇಳ್ತಾನೆ, ಒಂದು ವೇಳೆ ಭಗವಂತ ಅಲ್ಲೇ ಇದ್ದ ಅಂತ ಹೇಳಿದರೆ ಆಗ ಕೊಲ್ಲಿಕ್ಕೆ ಬರ್ತಾನೆ. ಕೊಲ್ಲಿಕ್ಕೆ ಬಂದಾಗ ಅವನನ್ನು ಕೊಲ್ಲಿಕ್ಕೆಂದ ಬರ್ತಾನೆ, ಆ ಮಗುವನ್ನು ಸಂಹರಿಸಬೇಕಾಗಿದೆ. ಭಗವಂತನಿಗೆ ಸಂಹಾರ ಇಲ್ಲ, ಆದರೂ ಸಂಹರಿಸಬೇಕಾಗ್ತದೆ. ಇದೆಲ್ಲ ಯಾಕೆ ಅಂತ ಕೇಳಿದರೆ, ಸುಮ್ಮನೆ ನಾನು ಅನಾಯಾಸವಾಗಿ ರಾಜರು ಹೇಳ್ತಾರೆ, ಸುಹೃತ್ವದ ಕ್ಲೇಶ ವಿದೂರೇವ, ಸುಮ್ಮನೆ ನಾನು ಯಾರಿಗೋ ಒಂದು ಕೈಯಿಂದ ಸುಲಭವಾಗಿ ನನ್ನ ದೇಹವನ್ನು ನಾನು ತ್ಯಾಗ ಮಾಡಬೇಕಾಗ್ತದೆ. ಅದಕ್ಕೆ ಏನು ಮಾಡ್ತಾರೆ ಅಂತ ಕೇಳಿದರೆ, ನಾನು ಸುಮ್ಮನೆ ಸಾಯಬಾರದು, ನಾನು ಸಾಯೋದು ಕೂಡ ಅದೊಂದು ರೀತಿಯಾಗಿ ವಿಶಿಷ್ಟವಾಗಿರಬೇಕು ಅಂತ ಹೇಳಿಕೊಂಡು ಹೇಳ್ತಾನೆ. ಅದಕ್ಕೆ ಇನ್ನೊಂದು ಏನು ಅಂತ ಕೇಳಿದರೆ, ಭಗವಂತ ಸಾಯ್ತಾನೆ ಅಂತ ಇಲ್ಲ. ಇನ್ನೊಂದು ಏನು ಅಂತ ಕೇಳಿದ್ರೆ, ಅವನು ಕಂಸ ಬರ್ತಾನೆ, ಕಂಸ ಬಂದು ಕೃಷ್ಣನನ್ನ ಮೆಲಕ್ಕಿತ್ತಾನೆ, ಕೆಳಕ್ಕೆ ಬಿಸಾಡ್ತಾನೆ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಸಾಯಿಸಲಿಕ್ಕೆ ಬರ್ತಾನೆ. ಕೃಷ್ಣ ಅಲ್ಲಿರ್ತಕ್ಕಂತಹ ಭಗವಂತ ಏನು ಮಾಡ್ತಾನೆ, ಅವನನ್ನು ಸುಲಭದಿಂದ ಸಾಯಿಸಿ ಬಿಡ್ತಾನೆ, ಅವನ ಪ್ರಾಣವನ್ನು ತೆಗೆದು ಬಿಡ್ತಾನೆ. ಇದು ಏನಾಯಿತು ಅಂತ ಕೇಳಿದರೆ, ಕಂಸ ಸುಲಭದಿಂದ ಸತ್ತು ಹೋಗಿಬಿಡ್ತಾನಂತೆ. ಅವನಿಗೆ ಏನೂ ಕ್ಲೇಶ ಇಲ್ಲ ಅಂತ ಆಗಿಬಿಡ್ತದೆ. ಮತ್ತು ಅವನು ಸುಮ್ಮನೆ ಸಾಯಬಾರ್ದು, ಅವನ ಸಾಯುವಾಗಲೂ ಕೂಡ ಅವನು ಒದ್ದಾಡಿ ಸಾಯಬೇಕು. ಹೇಗೆ ಅಂತ ಕೇಳಿದರೆ, ತನ್ನ ಆ ಸುಹೃತ್ ವಧ ಕ್ಲೇಶ ವಿದೂರ ತನ್ನ ಬಂಧುಗಳನ್ನು ಬಾಂಧವರನ್ನು ಕಳೆದುಕೊಂಡು ಒದ್ದಾಡಬೇಕು ಅವನು. ಪೂತನ ತಾಟ, ಇನ್ನು ಅವನ ಮುಷ್ಟಿಕ ಇತ್ಯಾದಿ ಅವನ ಏನೆಲ್ಲ ಪರಿವಾರಗಳುಂಟು, ಅಸುರ ಪರಿವಾರ, ಭಗವಂತನ ಹೇಳ್ತಾರಲ್ಲ, ಅವನ ಕೃಷ್ಣನ ಸ್ತೋತ್ರದಲ್ಲಿ ಅವನ ಕಂಸನ ಪರಿವಾರವನ್ನು ಪೂರ್ತಿ ಸಂಹಾರ ಮಾಡಿದ್ದಕ್ಕಂಥವನು.
ಆ ಎಲ್ಲ ಪರಿವಾರಗಳನ್ನು ಒಬ್ಬೊಬ್ಬರನ್ನೇ ಮುಗಿಸ್ತಾ ಬರ್ತಾನೆ ಭಗವಂತ. ಮೊದಲಿಗೆನೇ ಕಂಸನ ಹತ್ರ ಬರೋದಿಲ್ಲ. ಆರಂಭದಲ್ಲಿ ಪೂತನೆಯಿಂದ ಶುರು ಮಾಡ್ತಾನೆ. ಪೂತನೆಯಿಂದ ಶುರು ಮಾಡಿ ಅವನ ಇಡೀ ಪರಿವಾರವನ್ನು ಮುಗಿಸ್ತಾ ಬರ್ತಾನೆ. ಅನೇಕ ಕೈ ಹಾಕುವುದು ಅವನು ಕಂಸನಿಗೆ. ಅವನಿಗೆ ಇಲ್ಲಿ ಈಗ ನನ್ನನ್ನು ಸಾಯಿಸುವಾಗ ಅವನು ನೇರವಾಗಿ ಸತ್ತು ಹೋಗಿಬಿಡ್ತಾನೆ. ಭಗವಂತನ ಸಾಯಿಸ್ಲಿಕ್ಕೆ ಬರ್ತಾನೆ. ಭಗವಂತ ಏನೋ ಮಾಡಿ ಅವನನ್ನು ಸಂಹಾರ ಮಾಡಿ ಬಿಡ್ತಾನೆ. ಹಾಗಾಗಬಾರ್ದು. ಅವನಿಗೆ ತನ್ನ ಸಂಬಂಧಿಕರನ್ನು, ತನ್ನ ಏನು ಅತ್ಯಂತ ಆಪ್ತರು ಅಂತಿದ್ದಾರೆ ಅವರನ್ನು ಕಳೆದುಕೊಂಡಿರತಕ್ಕಂತಹ ಅವನಿಗೆ ಆ ಕ್ಲೇಶ ಅವನನ್ನು ಬಾಧಿಸಬೇಕು. ಆ ಬಾಧಿಸಿ ಆ ದುಃಖದಿಂದ ಅವನು ಬಳಲಬೇಕು ಅಂತ ಎಂಬುದಾಗಿ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಕೃಷ್ಣ ನಂದಗೋಕುಲಕ್ಕೆ ಹೋದಂತೆ. ಅಲ್ಲಿಂದ ಇಲ್ಲಿಗೆ ದುರ್ಗೆಯನ್ನು ತಂದ ಎಂಬುದಾಗಿ ಹೇಳ್ತಾನೆ. ಕಂಸ ಕೃಷ್ಣ ಇಲ್ಲಿಂದ ನಂದಗೋಕುಲಕ್ಕೆ ಹೋದರೆ ಗೊತ್ತಾಗ್ತದೆ ಕೃಷ್ಣ ಹೋಗಿದ್ದಾನೆ ಅಂತ ಒಂದಲ್ಲ ಒಂದು ರೀತಿಯಿಂದ ಗೊತ್ತಾಗ್ತದೆ. ದುರ್ಗೆ ಅವಳು ಗೊತ್ತಾಗುವಂತೆ ಮಾಡ್ತಾಳೆ, ಅದು ಬಿಡಿ. ಅದಕ್ಕೋಸ್ಕರವಾಗಿ ಏನು ಮಾಡ್ತಾನೆ ಅವನು, ತನ್ನ ಪರಿವಾರದವರನ್ನು ಇಲ್ಲಿಂದ ಅಲ್ಲಿಗೆ ಕಳಿಸ್ತಾನೆ. ಹೋಗಿ ನೀವು ಅಂತ, ಒಂದು ಮಗು ಹುಟ್ಟಿದೆ, ಈಗ ಇತ್ತೀಚೆಗೆ ಹುಟ್ಟಿರತಕ್ಕಂತಹ ಮಕ್ಕಳನ್ನು ಎಲ್ಲರನ್ನೂ ಕೂಡ ಸಂಹಾರ ಮಾಡಿಕೊಂಡು ಬನ್ನಿ ಅಂತ ಅವನ ಪರಿವಾರ ಗಣಗಳನ್ನೆಲ್ಲ ಕಳಿಸ್ತಾ ಬರ್ತಾನೆ. ಒಬ್ಬೊಬ್ಬರನ್ನೇ ಇಲ್ಲಿಗೆ ಬರ್ತಾರಲ್ಲ, ನನಗೂ ಆಗ ಸಮಸ್ಯೆ ಇಲ್ಲ. ನನ್ನ ಕಾಲಬುಡಕ್ಕೆ ಬರ್ತಾರೆ ಎಲ್ಲರೂ ಕೂಡ. ನನ್ನ ಕಾಲಬುಡಕ್ಕೆ ಬಂದು ಒಬ್ಬೊಬ್ಬರನ್ನೇ ಸಂಹಾರ ಮಾಡಿ 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 ಕಳಿಸ್ತೇನೆ ನಾನು ಅವರನ್ನು. ಇದನ್ನು ಇಟ್ಟುಕೊಂಡು ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ಇಟ್ಟುಕೊಂಡು ತಾನು ಇಲ್ಲಿಂದ ಅಲ್ಲಿಗೆ ಹೋದ ಎಂಬುದನ್ನು ರಾಜರು ಹೇಳ್ತಾರೆ. ಯದೀಹ ವಾಸೋ ಮಮತರಿ ಕಂಸ, ನಾನು ಇಲ್ಲೇ ವಾಸವಾಗಿದ್ದರೆ ಸುಲಭದಲ್ಲಿ ಕಂಸ ಸಾಯ್ತಾನೆ. ಮತ್ತು ಅವನು ಸಾಯುವಾಗಲೂ ಕೂಡ ಅವನ ಸಾವು ಅದು ಒದ್ದಾಡಿ ಸಾಯಬೇಕು. ಅವನ ಪರಿವಾರದವರನ್ನು, ಅವನ ಬಂಧುಗಳನ್ನು, ಬಾಂಧವರನ್ನು ಕಳೆದುಕೊಂಡು ತುಂಬ ಅವನು ಒದ್ದಾಡಬೇಕು. ಆ ರೀತಿಯಾಗಿ ಅವನನ್ನು ಸಾಯಿಸಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಆ ಕೃಷ್ಣ ಎದ್ದುಕೊಂಡು ನಂದಗೋಕುಲಕ್ಕೆ ಹೋದ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ದುಃಖ ಅವನಿಗೆ ಆಗೋದಿಲ್ಲಂತೆ. ಅನಾಯಾಸೇನ ಮರಣಂ ಅಂತ ಹೇಳಿದಾಗ ಅದು ನಾವು ನಿತ್ಯದಲ್ಲೂ ಕೂಡ ನಮ್ಮ ಪ್ರಾರ್ಥನೆಯಲ್ಲಿ ಇದನ್ನು ಹೇಳಬೇಕು ಅಂತ ಹೇಳ್ತಾರೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ್ಯದವಸಾಯುಜ್ಯಂ ದೇಹಿ ಮೇ ಪುರುಷೋತ್ತಮ ಅಂತ ಹೇಳಿಕೊಂಡು ನಮ್ಮ ಜೀವನದ ಒಂದು ಪ್ರಾರ್ಥನೆಯಲ್ಲಿ ಸೇರಿಕೊಳ್ಳಬೇಕು ಅಂತ. ಯಾಕೆಂದರೆ ಅನಾಯಾಸವಾಗಿ ಸಾಯುವಂತಹದ್ದು ದುಷ್ಟರಿಗೆ ಅನಾಯಾಸವಾಗಿ ಸಾಯಬಾರ್ದು. ಅವರು ಹೇಗೆ ಇನ್ನೊಬ್ಬರ ಏಳಿಗೆಯನ್ನು ಬಯಸದೆ ಅಥವಾ ಇನ್ನೊಬ್ಬರಿಗೆ ತಮ್ಮ ಏನು ಕೆಟ್ಟದ್ದಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಆ ರೀತಿಯಾಗಿ ಅವರು ಹಿಂಸೆ ಮಾಡ್ತಾ ಇರ್ತಾರೋ, ಅದೇ ರೀತಿಯಾಗಿ ಅವರೂ ಕೂಡ ತಮ್ಮ ಜೀವನದಲ್ಲಿ ಅನುಭವಿಸಬೇಕು ಎಂಬುದನ್ನು ತೋರಿಸಿಕೊಡೋದಕ್ಕೋಸ್ಕರವಾಗಿ ಕಂಸ ಅವನು ದುಷ್ಟ. ಆ ದುಷ್ಟನಿಗಾಗುವಾಗ ಅವನ ವಿಷಯದಲ್ಲಿ ಭಗವಂತ ಕರುಣೆ ತೋರುವಂತಹದ್ದು ಸರಿಯಲ್ಲ. ಅದಕ್ಕೋಸ್ಕರವಾಗಿ ಭಗವಂತ ಅವರನ್ನು ತಾನು ಇಲ್ಲಿಂದ ನಂದಗೋಕುಲಕ್ಕೆ ಹೋಗ್ತಾನೆ. ನಂದಗೋಕುಲದಿಂದ ನಂದಗೋಕುಲಕ್ಕೆ ಇವನ ಪರಿವಾರದವರು ಎಲ್ಲರೂ ಬರ್ತಾರೆ. ತನ್ಮೂಲಕವಾಗಿ ಅವನು ಒಬ್ಬೊಬ್ಬರನ್ನೇ ಬಾಂಧವರನ್ನು, ಬಂಧುಗಳನ್ನು ಕಳೆದುಕೊಂಡು ತನ್ನ ಜೀವನದಲ್ಲಿ ಪರಿತಪಿಸ್ತಾನೆ ಎಂಬುದನ್ನು ತೋರಿಸಿಕೊಡುವುದಕ್ಕೋಸ್ಕರವಾಗಿ ಕೃಷ್ಣ ಇಲ್ಲಿಂದ ಎದ್ದುಕೊಂಡು ನಂದಗೋಕುಲಕ್ಕೆ ಹೋದ ಎಂಬುದನ್ನು ರಾಜರು ಹೇಳ್ತಾ ಇದ್ದಾರೆ. ಇನ್ನೊಂದು ಕುಹಕಿಗಳು ಪ್ರಶ್ನೆ ಮಾಡ್ತಾರೆ, ಕೃಷ್ಣ ಇದು ನೀವು ಹೇಳುವಂತಹದ್ದು ಉತ್ತರ, ವಾಸ್ತವಿಕವಾಗಿ ಕೃಷ್ಣನಿಗೆ ಅದಲ್ಲ, ಕೃಷ್ಣನಿಗೆ ಕಂಸನ ಭಯ ಇತ್ತು. ರಾಜರು ಹೇಳ್ತಾರೆ, ಅದನ್ನು ತಾವೇ ಪ್ರಶ್ನೆ ಮಾಡಿಕೊಳ್ತಾರೆ. ಕೃಷ್ಣ ಹೋದದ್ದು ಹಾಗಲ್ಲ, ಅವನಿಗೆ ಕಂಸನ ಭಯ. ಕಂಸನನ್ನು ನೋಡಿ ಭಯಪಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಅವನು ಎತ್ಕೊಂಡು ನಂದಗೋಕುಲಕ್ಕೆ ಹೋದ ಅಂತ ಹೇಳಿದರೆ ಹಾಗಲ್ಲ. ಹೇಳ್ತಾರೆ, ನ ಕಂಸ ಭೀತ್ಯಾಭಿಯೋ ರಜಂಸ ಸ್ವಸಂಕೃತಾನ ಭಯಸ್ಯ ಕರ್ತ ಸ್ವಲ್ಲಭ ನಂದ ಕಲತ್ರ ಜಾತ ಮನೋರಮ ಈಕ್ಷಿತುಮೇವ ಸೋಗಾತ್. ಭಗವಂತ ಕಂಸನ ಭಯದಿಂದ ಹೋಗಿರ್ತಕ್ಕಂಥದ್ದಲ್ವಂತೆ. ಮತ್ತೆ ಏನು ಅಂತ ಕೇಳಿದ್ರೆ, ತನ್ನ ಮಡದಿ ಅಲ್ಲಿ ಹುಟ್ಟಿದ್ದಾಳೆ. ಆ ರಾಜರು ಹೇಳ್ತಾರೆ, ಸ್ವವಲ್ಲಭ ನನ್ನ ಹೆಂಡತಿ ಅಲ್ಲಿದ್ದಾಳೆ. ಆ ಹೆಂಡತಿ ನಂದ ಕಲತ್ರ ಜಾತ, ನಂದನ ಪತ್ನಿಯಲ್ಲಿ ಆ ತಾವರೆಯ ಕಣ್ಣುಳ್ಳಂತಹ ನನ್ನ ಮಡದಿ ಅಲ್ಲಿ ಹುಟ್ಟಿದ್ದಾಳೆ. ಇಲ್ಲಿಂದ ಅಲ್ಲಿಗೆ ಹೋದದ್ಯಾಕೆ ಅಂತ ಕೇಳಿದ್ರೆ,
ನನ್ನ ಹೆಂಡತಿಯನ್ನು ನೋಡಲಿಕ್ಕೆ ನಾನು ಹೋದದ್ದು ಅಂತ ರಾಜರು ತಮ್ಮ ಒಂದು ವಿಶಿಷ್ಟವಾಗಿರತಕ್ಕಂಥ ಶೈಲಿಯನ್ನು ತಾವು ಹೇಳ್ತಾ ಇದ್ದಾರೆ. ಮನೋರಮಾಮೀಕ್ಷಿತಮೇವ ಸೋಗಾತ್, ಕಂಸನ ಭಯದಿಂದಾಗಿ ಹೋದದ್ದು ಅಂತ ಹೇಳಬೇಡಿ. ಇಲ್ಲ ಕಂಸ ಭೀತ್ಯ, ಕಂಸನ ಭಯ, ಕೃಷ್ಣನಿಗೆ ಕಂಸ ಏನೋ ಕೊಂದು ಬಿಡ್ತಾನೆ ಅದಕ್ಕೋಸ್ಕರವಾಗಿ ಅವನು ಈ ರೀತಿಯಾಗಿ ಹೇಳುವಂಥವರಿದ್ದಾರೆ. ಕೃಷ್ಣನಿಗೆ ಕಂಸನ ಭಯ ಇತ್ತು ಅದಕ್ಕೋಸ್ಕರ ಹೋದ. ಇಲ್ಲ, ಸಾಧ್ಯವೇ ಇಲ್ಲ. ಭಗವಂತ ಯಾರು ಸ್ವಸಂಚಿತಾನ ಅಭಯಸ್ಯ ಕರ್ತ, ಯಾರು ನನ್ನನ್ನು ಆಶ್ರಯಿಸಿದ್ದಾರೋ, ಯಾರು ಭಗವಂತನನ್ನು ಅಚಲವಾಗಿ ಅದನ್ನು ನಂಬಿರುವಂಥದ್ದು ಹಾಗಲ್ಲ. ಹೇಗೆ ನಂಬಬೇಕು ಅಂತ ಹೇಳಿದ್ರೆ, ಸ್ವಲ್ಪನೂ ಕೂಡ ಭಗವಂತನ ವಿಷಯದಲ್ಲಿ ನಮ್ಮ ಸಂಶಯ ಬರಬಾರ್ದು. ನಮಗೆ ಏನೇ ಕಷ್ಟ, ನಮಗೆ ಕಷ್ಟ ಅಷ್ಟೊಂದು ಬರಲಿಲ್ಲ. ಕಷ್ಟ ಬಂದಿರತಕ್ಕಂತಹದ್ದು ಯಾರಿಗೆ ಅಂತ ಕೇಳಿದರೆ ಕುಂತಿ ದೇವಿಗೆ ಬಂದಿರತಕ್ಕಂಥದ್ದು. ಅದು ಕಷ್ಟ. ಇಡೀ ಮಕ್ಕಳನ್ನು ಕಳೆದುಕೊಂಡಿದ್ದಾಳೆ ಅವಳು. ಮಕ್ಕಳು ಬೇರೆ ಕಾಡಿಗೆ ಹೋಗಿದ್ದಾರೆ. ಮೋಸದ ದ್ಯೂತವಾಗಿದೆ, ಎಲ್ಲವೂ ಆಗಿದೆ. ಎಲ್ಲ ಆದರೂ ಕೂಡ ಭಗವಂತನ ಕೇಳಿದಾಗ ಎಲ್ಲ ಮುಗಿದು, ಆ ಯುದ್ಧ ಮುಗಿದ ಮೇಲೆ ಕುಂತಿ ಹತ್ರ ಕೇಳಿದರೆ ಅವಳು ಹೇಳಿದ್ದೇನು ಅಂತ ಕೇಳಿದರೆ, ಕಷ್ಟ ಬೇಕು ಅಂತ ಮತ್ತಷ್ಟು ನನಗೆ ಕಷ್ಟ ಕೊಡು ಅಂತ ಹೇಳಿರ್ತಕ್ಕಂತಹ ಕುಂತಿಯಷ್ಟು ಕಷ್ಟ ನಾವು ನಮ್ಮ ಜೀವನದಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕಷ್ಟವನ್ನು ಅನುಭವಿಸಿರ್ತಕ್ಕಂಥವಳು ಅವಳು. ಅಷ್ಟು ಕಷ್ಟವನ್ನು ಅನುಭವಿಸಿದ್ರೂ ಕೂಡ ಅವಳು ಕೊನೆಗೆ ಇಡೀ ರಾಜ್ಯ ಎಲ್ಲ ಸಿಕ್ಕಿದ ಮೇಲೂ ಕೂಡ ಭಗವಂತ ನಿನಗೆ ಏನು ಬೇಕು ಅಂತ ಕೇಳಿದಾಗ, ನನಗೆ ಬೇರೆ ಏನೂ ಬೇಡ, ಕಷ್ಟ ಕೊಡು ಅಂತ ಕೇಳಿರ್ತಕ್ಕಂತಹ ಒಬ್ಬಳು ದಿಟ್ಟ ಮಹಿಳೆ ಅಂತ ಹೇಳಿದ್ರೆ ಅದು ಆ ಕುಂತಿದೇವಿ. ಅಂತಹ ಕುಂತಿದೇವಿ ಅವಳನ್ನು ನೋಡಿರ್ತಕ್ಕಂಥದ್ದು. ಇದನ್ನು ಹೇಳಬೇಕು ನಾವು ನಮ್ಮ ಜೀವನದಲ್ಲಿ. ಇದನ್ನು ಅಳವಡಿಸಿಕೊಳ್ಬೇಕು. ಏನು ಅಂತಂದರೆ, ಆ ಕಷ್ಟ ಏನೇ ಕಷ್ಟ ಬಂದರೂ ಕೂಡ ಭಗವಂತ ಕೊಟ್ಟಿದ್ದಾನೆ, ನೋಡುವ, ಪರೀಕ್ಷೆ ಮಾಡ್ತಾ ಇದ್ದಾನೆ. ಇದು ನಮಗೆ ಬರುವುದಿಲ್ಲ, ಭಾಳ ಕಷ್ಟವಾಗಿರ್ತಕ್ಕಂಥ ಚಿಂತನೆ. ಯಾಕೆ ಅಂತ ಕೇಳಿದರೆ, ನಾವು ಒಂದಲ್ಲ ಒಂದು ನಿಮಿಷದಲ್ಲಾದರೂ ಕೂಡ ನಾವು ದೇವರನ್ನು ಬೈದು ಬಿಡ್ತೇವೆ. ಯಾಕೆಂದರೆ ನಾನು ದೇವರಿಗೆ ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ನಾನು ದೇವರ ಸಂಧ್ಯಾವಂದನೆ, ಪೂಜೆ, ಅದು ಇದು ತಪಸ್ಸು ಎಲ್ಲ ಮಾಡಿದ್ದೇನೆ, ಭಗವಂತ ನನಗೆ ಯಾಕೆ ಹೀಗೆ ಮಾಡಿದ ಅಂತ ಮನಸ್ಸಿನಲ್ಲಿ ಅದನ್ನು ನಾನು ಯೋಚನೆ ಮಾಡಿಬಿಡ್ತೇವೆ. ಆದರೆ ಈ ರೀತಿಯಾಗಿ ಒಂದು ಕ್ಷಣವೂ ಕೂಡ ಯೋಚನೆ ಮಾಡಬಾರ್ದು. ಏನೇ ಕಷ್ಟ ಬಂದರೂ ಕೂಡ ಭಗವಂತ ಕೊಟ್ಟಿದ್ದಾನೆ, ಇದು ಹೇಳಲಿಕ್ಕೆ ಮಾತ್ರ ಸುಲಭವಾಗಿರತಕ್ಕಂಥದ್ದು. ಆದರೆ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸುವಂಥದ್ದು ಬಹಳ ಬಹಳ ಕಷ್ಟವಾಗಿರ್ತಕ್ಕಂಥ ಒಂದು ಪ್ರಮೇಯ. ಆದರೆ ಈ ರೀತಿಯಾಗಿರ್ತಕ್ಕಂತಹ ಕಷ್ಟ ಬಂದಾಗಲೂ ಕೂಡ ಅಲ್ಲಿ ಯಾರು ಹೀಗಿರ್ತಾರೆ ಅಂತ ಕೇಳಿದ್ರೆ, ಸ್ವಸಂಚಿತಾನ ಅಭಯಸ್ಯ. ಆದರೆ ಭಗವಂತ ಒಂದು ಸಲ ನಮ್ಮನ್ನು ತನ್ನ ಕರುಣಾದೃಷ್ಟಿಯಿಂದ ಹಿಡಿದುಕೊಂಡ ಅಂತ ಹೇಳಿದರೆ ಮತ್ತೆ ಯಾವ ಕಾಲಕ್ಕೂ ಕೂಡ ನಿಶ್ಚಿತವಾಗಿ ಕೂಡ ಅವನು ಬಿಡುವುದಿಲ್ಲ. ಅದು ಮಾತ್ರ ನಿಶ್ಚಿತವಾಗಿರತಕ್ಕಂತಹದ್ದು. ಹೀಗೆ ಇದನ್ನು ಭಗವಂತನ ನಿಯಮ. ಇನ್ನು ನೀವು ಆ ಭಗವಂತನಿಗೆ ಕಂಸನ ಭಯದಿಂದಾಗಿ ಅವನು ಇಲ್ಲಿಂದ ಬಿಟ್ಟು ಆ ನಂದಗೋಕುಲಕ್ಕೆ ಹೋಗಿದ್ದಾನೆ ಅಂತ ಹೇಳಿದರೆ ಇದು ನಿಮ್ಮ ಮೂರ್ಖತನ ಅಂತ ಆಗ್ತದೆ ಅಂತ ಹೇಳಿಕೊಂಡು, ಆದರೆ ರಾಜರು ಒಂದು ಹಾಸ್ಯಾಸ್ಪದವಾಗಿ ಅದನ್ನು ಒಂದು ರೀತಿಯಾಗಿ ಹೇಳುವಾಗ ಹೇಗೆ ಹೇಳ್ತಾರೆ ಅಂತ ಕೇಳಿದ್ರೆ, ವಲ್ಲಭ ನನ್ನ ಹೆಂಡತಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ನಂದಗೋಪನ ಮಡದಿಯಲ್ಲಿ ಹುಟ್ಟಿದ್ದಾಳೆ, ಅವಳನ್ನು ನೋಡುವ ಉದ್ದೇಶದಿಂದಾಗಿ ವಸುದೇವನಿಗೆ ತಾನು ಹೇಳಿದ್ದಾಳೆ, ನನ್ನನ್ನು ಕರೆದುಕೊಂಡು ಆ ನಂದಗೋಪನ ಇರತಕ್ಕಂತಹ ಅರಮನೆಗೆ ಹೋಗು ಎಂಬುದಾಗಿ, ಗೋಕುಲಕ್ಕೆ ಹೋಗು ಎಂಬುದಾಗಿ ಭಗವಂತ ಆಜ್ಞೆ ಮಾಡಿದ ಅಂತ ಹೇಳಿಕೊಂಡು ತಮ್ಮ ರಾಜರು ಹೇಳ್ತಾ ಇದ್ದಾರೆ. ಸರಿ, ಇನ್ನು ನಿನ್ನೆ ಒಂದು ಮಾತು ಬಂದಿತ್ತು. ಯಾರು ಭಗವಂತನನ್ನು ನಂಬಿಕೊಂಡಿರ್ತಾರೋ ಅವರಿಗೆ ಏನಾಗ್ತದೆ ಅಂತ ಕೇಳಿದರೆ, ಎಲ್ಲ ನಮ್ಮ ಜಹಾರ ಪಿತ್ರೋ ನಿಗಡಸ್ಯ ಬಂಧಂ, ಭಗವಂತ ತಂದೆಯ ನಿಗಡ ಅಂದರೆ ಹೇಳಿದರೆ ಆ ಬೇಡಿ ಏನು ಅವನಿಗೆ ಹಾಕಿದ್ರು ಆ ಎಲ್ಲವನ್ನೂ ಕೂಡ ಅವನಿಂದ ದೂರವಾಯಿತು ಅಂತ ಒಂದು ನಿನ್ನೆ ಮಾತು ಬಂದಿತ್ತು. ಅದಕ್ಕೆ ಪುಷ್ಟಿಯಾಗಿ ಇವತ್ತು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕವಾಟ ಮುದ್ಗಟ್ಯ ಗೃಹಾಣಿ ವರ್ಮ ತದುಕ್ಕಿಲಾಸ್ಮೈ ಮಮ ಬುದ್ಧಿರಿತ್ತಂ ವನಸ್ಪತೀಶೋ ಬಹಿರಭ್ರದಂಸ್ತಃ ತದ್ದೀಕ್ಷಣಾರ್ಥಿ ಸ್ವಯಂ ಉದ್ವಿವೇತ.
ಭಗವಂತನಿಗೆ ಭಗವಂತ ಹೊರಟಿದ್ದಾನೆ. ಯಮುನಾ ನದಿಯ ಮೂಲಕವಾಗಿ ನಂದಗೋಪನ ಅರಮನೆಗೆ ಹೊರಟಿದ್ದಾನೆ. ಭಗವಂತ ಹೋಗುವಾಗ ಏನಾಯಿತು ಅಂತ ಕೇಳಿದ್ರೆ, ಅವನು ಆ ವಸುದೇವ ದೇವಕಿಯರನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ಸೆರೆಮನೆಯಲ್ಲಿರ್ತಕ್ಕಂತಹ ಇವನಿಗೆ ಹಾಕಿದಂತಹ ಎಲ್ಲ ಬೇಡಿಗಳು ಅದು ಮುಕ್ತಿಯಾಯಿತು, ಅದು ತೆಗೆದುಕೊಂಡವು, ಕಳಚಿಕೊಂಡವು. ಇನ್ನು ಆ ಸೆರೆಮನೆಗೆ ಆಗಿರತಕ್ಕಂತಹ ಏನು ಆ ಬಂಧನ ಇತ್ತು ಅದೂ ಕೂಡ ಕಳಚಿ ಹೋಯ್ತಂತೆ. ಕಳಚಿ ಹೋಗಿ ಏನಾಯಿತು ಅಂತ ಕೇಳಿದ್ರೆ, ಭಗವಂತನಿಗೆ ಆ ವಸುದೇವ ಹೋಗುವಾಗ ಭಗವಂತ ಹೋಗಲಿಕ್ಕೆ ದಾರಿ ಮಾಡಿಕೊಟ್ಟವು. ತದನಂತರ ರಾಜರು ಅದನ್ನು ಹೇಗೆ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ವನಸ್ಪತೀಶಃ ಭೈರಭ್ರಂಸ್ತಃ. ಭಗವಂತ ಹೊರಟಾಗ ಹೇಗೆ ಕಂಡಿತು ಅಂತ ಹೇಳಿದರೆ, ಆಕಾಶದಲ್ಲಿರತಕ್ಕಂತಹ ಚಂದ್ರ, ಆ ಚಂದ್ರ ಅವನು ಭಗವಂತ ಚಂದ್ರವಂಶದಲ್ಲಿ ಹುಟ್ಟಿರತಕ್ಕಂತಹ ಭಗವಂತ ಚಂದ್ರ ಮೇಲಕ್ಕೆ ಬಂದಂತೆ. ಯಾಕೆ ಬಂದ ಅಂತ ಕೇಳಿದರೆ, ನನ್ನ ವಂಶದಲ್ಲಿ ಒಂದು ಮಗು ಹುಟ್ಟಿದೆಯಲ್ವ, ಅದು ಭಗವಂತ ಅಂತ ಚಂದ್ರನಿಗೆ ಗೊತ್ತಿತ್ತು. ಆ ಮಗುವನ್ನು ನೋಡಲಿಕ್ಕೋಸ್ಕರ ಚಂದ್ರ ಮೇಲಕ್ಕೆ ಬಂದಂತೆ. ಚಂದ್ರ ಆ ಎಲ್ಲ ಅವನ ಬಂಧನಗಳು ಬಿಡುಗಡೆಯಾಗಿ ಭಗವಂತ ಅಲ್ಲಿಂದ ಹೊರಕ್ಕೆ ಬಂದಾಗ ಅದು ಹೇಗೆ ಕಂಡಿತು ಅಂತ ಹೇಳಿದರೆ, ಚಂದ್ರ ಮೇಲಕ್ಕೆ ಬಂದಿದ್ದಾನೆ ಆಕಾಶದಲ್ಲಿ ಬಂದಿರತಕ್ಕಂತಹ ಚಂದ್ರ ಮಗುವನ್ನು ನೋಡಲಿಕ್ಕೆ ಬಂದದ್ದು. ನನ್ನ ವಂಶದಲ್ಲಿ ಒಂದು ಮಗು ಬಂದಿದೆ, ಅದು ಭಗವಂತ. ಆ ಮಗು ಹೇಗಿದೆ ಅದನ್ನು ನೋಡುವ ಅಂತ ಹೇಳಿಕೊಂಡು ಚಂದ್ರ ಬಂದಂತೆ. ಇನ್ನೊಂದು ಏನು ಅಂತ ಕೇಳಿದರೆ, ಅವನು ಚಂದ್ರ ಔಷಧಿಗಳಿಗೆ ಅಧಿಪತಿ ಯಾರು ಅಂತ ಕೇಳಿದರೆ ಚಂದ್ರ. ಮರದ ಬಾಗಿಲು ರಾಜರು ಉತ್ಪ್ರೇಕ್ಷಿಸ್ತಾ ಇದ್ದಾರೆ, ಬಹಳ ಅದ್ಭುತವಾಗಿರ್ತಕ್ಕಂತಹ ಉತ್ಪ್ರೇಕ್ಷೆ. ಆ ಮರದ ಬಾಗಿಲಿತ್ತಂತೆ. ಚಂದ್ರ ಮೇಲಕ್ಕೆ ಬಂದಾಗ ವನಸ್ಪತಿಗಳು, ಮರದಿಂದ ಮಾಡಿರತಕ್ಕಂತಹ ಬಾಗಿಲುಗಳು, ಚಂದ್ರ ಬಂದಾಗ ಆ ವನಸ್ಪತಿಯ ಬಾಗಿಲುಗಳು ಏನಿತ್ತು, ಯಾವುದೋ ಒಂದು ಆ ಬಾಗಿಲು ಅದೆಲ್ಲವೂ ಕೂಡ ಬಿಟ್ಟು ಆ ಬಿರುಕು ಬಿಟ್ಟಿತು ಅಥವಾ ಒಡೆದು ಹೋಯಿತು. ಅದು ಎಲ್ಲ ಬಾಗಿಲುಗಳು ತೆರೆದುಕೊಂಡಿದಂತೆ. ಯಾಕೆ ತೆರೆದುಕೊಂಡಿತು ಅಂತ ಹೇಳಿದ್ರೆ, ಚಂದ್ರ ಔಷಧಿಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಆ ಬಾಗಿಲುಗಳನ್ನು ತೆಗೆದುಬಿಟ್ಟಂತೆ. ಚಂದ್ರ ಬಂದ, ಅವನ ಆಜ್ಞೆಯನ್ನು ಪರಿಪಾಲಿಸಿಕೊಂಡು ಅದರಿಂದ ಮಾಡಿರತಕ್ಕಂತಹ ಬಾಗಿಲುಗಳು ಎಲ್ಲವೂ ಕೂಡ ಅದು ಅವನಿಗೆ ಭಗವಂತ ಹೋಗುವಾಗ ಎಲ್ಲವೂ ಕೂಡ ತೆರೆದು ಇದು ಚಂದ್ರನ ಸಾಮರ್ಥ್ಯ ಅಂತ ಹೇಳಿಕೊಂಡು ರಾಜರು ಚಂದ್ರನಿಗೂ ಒಂದು ಮಹತ್ವವನ್ನು ಏನು ಭಗವಂತ ಹೋಗುವಾಗ ಆ ತೆರೆದಿರತಕ್ಕಂತಹ ಬಾಗಿಲನ್ನು ಕೂಡ ಈ ರೀತಿಯಾಗಿ ಆ ಔಷಧಿಗಳಿಗೆ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಆ ಬಾಗಿಲುಗಳು ಎಲ್ಲವೂ ಕೂಡ ತೆರೆದುಕೊಂಡು ಭಗವಂತ ಹೋಗಲಿಕ್ಕೆ ಅನುವು ಮಾಡಿಕೊಟ್ಟವು ಅಂತ ಹೇಳಿಕೊಂಡು ರಾಜರು ಹೇಳ್ತಾ ಇದ್ದಾರೆ. ಇದು ಒಂದು ಭಗವಂತ ಬಂದ, ಚಂದ್ರ ಬಂದದ್ದು ಒಂದು ಭಗವಂತ. ಆ ಚಂದ್ರ ಬಂದು ಆ ಬಾಗಿಲುಗಳಿಗೆ ಆದೇಶವನ್ನು ಮಾಡಿದಂತೆ, ನಮ್ಮ ಭಗವಂತ ಹೊರಡ್ತಾ ಇದ್ದಾನೆ, ನೀವು ನಿಮ್ಮ ಎಲ್ಲ ಇದು ಬಾಗಿಲುಗಳನ್ನು ತೆಗೀರಿ, ನಮ್ಮ ಭಗವಂತ ಅವನು ಇಲ್ಲಿಂದ ಹೊರಟು ಹೋಗಲಿ ಅಂತ ಹೇಳಿಕೊಂಡು ಚಂದ್ರನ ಆಜ್ಞೆಯನ್ನು ಪರಿಪಾಲಿಸಿ ಆ ಔಷಧಿಗಳಿಂದ ಮಾಡಿರತಕ್ಕಂತಹ ಬಾಗಿಲುಗಳು ಎಲ್ಲವೂ ತೆರೆದುಕೊಂಡವು ಅಂತ ಹೇಳಿಕೊಂಡು ರಾಜರು ಆ ತೆರೆದಿರತಕ್ಕಂತಹ ಬಾಗಿಲುಗಳು ಸೆರೆಮನೆಯಿಂದ ಹೊರಟಿರತಕ್ಕಂತಹ ಭಗವಂತನನ್ನು ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅವರ ಚಿಂತನೆ ಅದು ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ನಾವು ಸಿದ್ಧಾಂತಕ್ಕೆ ಸರಿಯಾಗಿ ಮಾಡಲಿಕ್ಕೆ ಬರ್ತದೆ ಎಂಬುದನ್ನು ತೋರಿಸಿಕೊಟ್ಟಂಥವರು ಅದು ರಾಜರು. ಇದು ರಾಜರಿಗೆ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಒಂದು ಶೈಲಿಯನ್ನು ಅಥವಾ ಇದನ್ನು ಮನಮುಟ್ಟುವಂತೆ, ಇದರಿಂದ ವಿಶಿಷ್ಟವಾಗಿ ನಮಗೆ ಅರ್ಥವಾಗದೇ ಇರತಕ್ಕಂತಹ ರೀತಿಯಲ್ಲಿ ಏನು ರಾಜರು ಹೇಳಿಲ್ಲ. ತುಂಬ ಸರಳವಾಗಿರತಕ್ಕಂತಹ ಶೈಲಿಯಲ್ಲಿ ಭಗವಂತನನ್ನು, ಆ ಹೊರಟಿರತಕ್ಕಂತಹ ಭಗವಂತನನ್ನು ತಾವು ವರ್ಣಿಸ್ತಾ ಇದ್ದಾರೆ. ಸರಿ, ಭಗವಂತನನ್ನು ವಸುದೇವ ಹಿಡ್ಕೊಂಡಿದ್ದಾನೆ. ಯಾವುದೋ ಒಂದು ವ್ಯವಸ್ಥೆಯಲ್ಲಿ, ಬುಟ್ಟಿಯಲ್ಲೋ ಅಥವಾ ಏನೋ ಒಂದು ವ್ಯವಸ್ಥೆಯಲ್ಲಿ ಭಗವಂತನನ್ನು ಹಿಡ್ಕೊಂಡಿದ್ದಾನಂತೆ. ಕರೇರಿದಾಯ ಅದ್ಭುತ ಬಾಲಮೀನಂ ಅಭೂದ್ಮಹಿರ್ನಿ ಸರತೋ ನಿಸ್ಯ ಶೌರೇ ಯತದ್ಗೃಹದ್ವಾರ ಗಣೋಂತರಾಯ ಕರಸ್ತದೇವ ಹಸ್ಯ ಕುತೋಂತರಾಯ.
ಇದು ಎಲ್ಲ ಕಡೆಗಳಲ್ಲೂ ಕೂಡ ನಾವು ಪ್ರಯೋಗಿಸತಕ್ಕಂತಹದ್ದು. ಕರಸ್ಥ ದೇವಸ್ಯ ಕುತೋಂತರಾಯ, ಭಗವಂತನನ್ನು ನಾವು ನಂಬಿದೆವು ಅಂತ ಹೇಳಿದ್ರೆ ಕರಸ್ಥ ದೇವಸ್ಯ, ನಮ್ಮ ಕೈಯಲ್ಲಿ ಅಂತ ಹೇಳಿದ್ರೆ ಭಗವಂತನನ್ನು ನಂಬಿಕೊಂಡಿರತಕ್ಕಂಥವನಿಗೆ ಅಂತರಾಯ, ವಿಘ್ನಗಳು ಹೇಗೆ ತಾನೇ ಬಾಗಲಿಕ್ಕೆ ಸಾಧ್ಯ ಅಂತ. ಈಗ ಇದನ್ನು ಹೇಳ್ತಾರೆ, ವಸುದೇವ ಭಗವಂತನನ್ನು ಹಿಡ್ಕೊಂಡಿದ್ದಾನೆ, ಹಿಡಿದುಕೊಂಡು ಅವರನ್ನು ಹಿಡಿದುಕೊಂಡು ಹೊರಟಿದ್ದಾನೆ. ಹಿಡಿದುಕೊಂಡು ಹೊರಟಿರತಕ್ಕಂತಹ ಭಗವಂತನಿಗೆ ಯಾವುದೂ ಬಾಗಿಲುಗಳು ತಡೆದರಿಸಿಕೊಳ್ಳಿಲ್ಲ. ಯಾವ ಬಾಗಿಲುಗಳು ಕೂಡ ತಡೆದು ನೀನು ಹೋಗಬೇಡ ಅಂತ ಹೇಳಿಕೊಂಡು ಭಗವಂತನ ತಡಿಲಿಲ್ಲ. ಯಾಕೆ ತಡಿಲಿಲ್ಲ ಅಂತ ಕೇಳಿದರೆ, ಭಗವಂತನನ್ನು ಸದಾ ಯಾರು ಒಪ್ಪಿಕೊಂಡಿರ್ತಾನೋ, ಯಾರು ಭಗವಂತನನ್ನು ಸದಾ ಅನನ್ಯವಾಗಿ ನಂಬಿಕೊಂಡಿರ್ತಾನೋ ಅವನಿಗೆ ಯಾವ ಕಾಲಕ್ಕೂ ಕೂಡ ಅಂತರಾಯ ಎಂಬುದು ಇಲ್ಲವೇ ಇಲ್ಲ. ಅಂತರಾಯ ಶಬ್ದಕ್ಕೆ ವಿಘ್ನ ಅಂತರ್ಥ. ವಿಘ್ನಗಳು ಯಾವ ಕಾಲಕ್ಕೂ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದರೆ ಇದು ತುಂಬ ಅದ್ಭುತವಾಗಿರತಕ್ಕಂಥ ಒಂದು ಪ್ರಮಾಣ. ಇದು ನಾವು ನಮ್ಮ ಜೀವನದಲ್ಲಿ ನಿತ್ಯದಲ್ಲೂ ಕೂಡ ಅಳವಡಿಸಿಕೊಳ್ಳಬೇಕಾದಂತಹದ್ದು. ಕರಸ್ಥ ದೇವಸ್ಯ ಕುತೋಂತರಾಯ, ಭಗವಂತನನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವುದು ಅಂತ ಹೇಳಿದರೆ ಭಗವಂತನನ್ನು ನಾವು ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ನಾವ್ಯಾರು? ಯಾಕಷ್ಟು ಜೀವರಾಶಿಗಳು ಆ ಭಗವಂತನನ್ನು ಇಟ್ಟುಕೊಳ್ಳುವುದಲ್ಲ. ಮತ್ತೇನೂ ಕೇಳಿದರೆ ಭಗವಂತನನ್ನು ಯಾರು ಅನನ್ಯವಾಗಿ ನಂಬಿರ್ತಾರೆ ಅವನಿಗೆ ಯಾವ ವಿಘ್ನಗಳು ಕೂಡ ನಿಶ್ಚಿತವಾಗಿ ಕೂಡ ಬಾಧಿಸೋದಿಲ್ಲ ಎಂಬುದನ್ನು ಈ ಒಂದು ದೃಷ್ಟಾಂತದ ಮೂಲಕವಾಗಿ ಭಗವಂತನ ವಸುದೇವ ಆ ಮಗುವನ್ನು ಹಿಡಿದುಕೊಂಡಿದ್ದಾನೆ. ಅವನಿಗೆ ಯಾವ ಅಡೆತಡೆಗಳು ಬರಲಿಲ್ಲ. ತನ್ನಿಂತಾನೇ ತನ್ನಲ್ಲಿರತಕ್ಕಂತಹ ಬೇಳೆಗಳು ಹೋಯಿತು. ಆ ಭಗವಂತ ಅಲ್ಲಿ ಹಾಕಿರತಕ್ಕ ಸೆರೆಮನೆಗೆ ಹಾಕಿರತಕ್ಕಂತಹ ಎಲ್ಲ ಏನು ಆ ಬಂಧನಗಳಿತ್ತು ಅದೆಲ್ಲವೂ ಕೂಡ ಬಿಡುಗಡೆಯಾಯಿತು. ಎಲ್ಲವೂ ಕೂಡ ಆ ಬಿಡುಗಡೆಯಾದ ಮೇಲೆ ಭಗವಂತ ಹೊರಟು ಬಿಟ್ಟಿದ್ದಾನೆ. ವಸುದೇವನಿಗೆ ಭಗವಂತ ಕೈಯಲ್ಲಿದ್ದಾನೆ. ವಸುದೇವನ ಕೈಯಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದ ಮೇಲೆ ವಸುದೇವನಿಗೆ ಎಲ್ಲಿಂದ ತಾನೇ ವಿಘ್ನಗಳು ಬರಲಿಕ್ಕೆ ಸಾಧ್ಯ? ಅಂದರೆ ನಮ್ಮ ಜೀವನದಲ್ಲಿ ನಾವು ಇದನ್ನು ಹೇಗೆ ಅಳವಡಿಸಿಕೊಳ್ಬೋದು ಅಂತ ಹೇಳಿದರೆ, ನಾವು ನಮ್ಮ ಜೀವನದಲ್ಲಿ ಭಗವಂತನನ್ನು ನಂಬಿದೆವು ಅಂತ ಹೇಳಿದರೆ ಅಂತರಾಯ ಯಾವ ವಿಘ್ನಗಳು ನಮ್ಮನ್ನು ಬಾಧಿಸೋದಿಲ್ಲ ಎಂಬುದನ್ನು ರಾಜರು ಈ ರೀತಿಯಾಗಿ ನಮಗೆ ದೃಷ್ಟಾಂತವನ್ನು ತೋರಿಸ್ತಾ ಇದ್ದಾರೆ. ಕರಸ್ಥ ದೇವಸ್ಯ ಕುತೋಂತರಾಯ ಅಂತ ಹೇಳಿಕೊಂಡು ಹೇಳ್ತಾರೆ. ಇನ್ನು ಪ್ರಮಾಣದಿಂದ ನಾವು ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತನನ್ನು ವಿಘ್ನವನ್ನು ಪರಿಹರಿಸತಕ್ಕಂಥವ ಯಾವುದು ಅಂತ ಕೇಳಿದರೆ ಭಗವಂತ. ವಿಘ್ನಗಳನ್ನು ಪರಿಹರಿಸಲಿಕ್ಕೆ ಬೇಕಾದಷ್ಟು ವಿಘ್ನಗಳು ಬರ್ತದೆ. ವಿಘ್ನವನ್ನು ಪರಿಹರಿಸತಕ್ಕಂತಹ ದುಷ್ಟಾರ ವಿಘ್ನಕರ್ತ ಅಂತ ಗಣಪತಿಯನ್ನು ಸ್ತೋತ್ರ ಮಾಡ್ತೇವೆ. ಭಗವಂತನಿಗೆ ಆ ಗಣಪತಿಗೆ ವಿಘ್ನವನ್ನು ಪರಿಹರಿಸತಕ್ಕಂತಹ ಸಾಮರ್ಥ್ಯವನ್ನು ಕೊಟ್ಟವನು ಯಾರು ಅಂತ ಕೇಳಿದ್ರೆ ಭಗವಂತ. ವಿನಾಯಕಸ್ತು ವಿಶ್ವಸ್ಯ ಜ್ಞಾನಾದೈತ್ ಗಜವಕ್ತ ತಾವು ಅಂತ ಹೇಳಿಕೊಂಡು ಉಪನಿಷತ್ತು ನಮಗೆ ಹೇಳಿಕೊಟ್ಟಿದೆ. ಉಪನಿಷತ್ತು ಏನು ಹೇಳಿದೆ ಅಂತ ಕೇಳಿದರೆ, ಆ ವಿಶ್ವನಾಮಕ ಪರಮಾತ್ಮನ ಉಪಾಸನೆಯಿಂದಾಗಿ ಗಣಪತಿ ಅವನು ಆನೆಯ ಮುಖವನ್ನು ಹೊಂದಿದ್ದಾನೆ ಅಂತ ಹೇಳಿಕೊಂಡು ಉಪನಿಷತ್ತು ಹೇಳುವಾಗ ಭಗವಂತನೇ ವಿಘ್ನಗಳನ್ನು ಪರಿಹರಿಸಲಿಕ್ಕೆ ಬಂದನು. ಈಗ ವಸುದೇವನಿಗೆ ಬಂದಿರತಕ್ಕಂತಹ ವಿಘ್ನ ಏನು? ಭಗವಂತನನ್ನು ಕರೆದುಕೊಂಡು ಹೋಗಬೇಕಿತ್ತು. ಎಲ್ಲ ಬಂಧನಗಳಿತ್ತು. ತನ್ನ ಕೈಯಲ್ಲಿ ಭಗವಂತನಿದ್ದಾನಲ್ವ, ಭಗವಂತನನ್ನು ನಂಬಿದ, ನಿಶ್ಚಲವಾಗಿ ನಂಬಿದ. ಭಗವಂತ ನೀನು ನಿನ್ನ ಆಜ್ಞೆಯನ್ನು ಹೇಳಿದಿ, ನಿನ್ನನ್ನು ಕೊಂಡು ಹೋಗಿ ಅಂದಗೋಕುಲಕ್ಕೆ ಕೊಂಡು ಹೋಗಿ ಸೇರಿಸಬೇಕು ಅಂತ ಹೇಳಿದಿ. ಆದರೆ ಆ ವಿಘ್ನವನ್ನು ಪರಿಹರಿಸತಕ್ಕಂಥವನು ನೀನೇ ಎಂಬುದಾಗಿ ಭಗವಂತನ ಮೇಲೆ ಅವನು ಹಾಕಿದ್ರಿಂದಾಗಿ ಅವನು ನಿಶ್ಚಿತವಾಗಿಯೂ ಕೂಡ ಅವನನ್ನು ಯಾವುದೇ ವಿಘ್ನಗಳು ಬರಲಿಲ್ಲ. ಎಲ್ಲಿ ವಿಘ್ನಗಳು ಬರುವುದಿದ್ದರೆ ಅವನಿಗೆ ಆರಂಭದಿಂದಲೇ ಇತ್ತು. ತದನಂತರ ಮುಂದಕ್ಕೆ ಹೋದಾಗ ಯಮುನೆ ತನ್ನ ಏನು ಪಾತ್ರ ಇತ್ತು ಆ ಪಾತ್ರವನ್ನು ಮೀರಿ ಹರಿತಾ ಇದ್ದಾಳೆ. ಅವಳು ತನ್ನ ಪಾತ್ರವನ್ನು ಮೀರಿ ಹರಿತಿರತಕ್ಕಂತಹ ಯಮುನೆಯೂ ಕೂಡ ಭಗವಂತನನ್ನು ಕರ್ಕೊಂಡು ಬಂದಾಗ ತನ್ನಗೆ ಮಧ್ಯದಲ್ಲಿ ಹೋಗಲಿಕ್ಕೆ ಅವಳು ತನ್ನ ಸ್ಥಳವನ್ನು ಅವಕಾಶ ಮಾಡಿಕೊಟ್ರು ಅಂತ ಹೇಳಿದರೆ ಇದು ಭಗವಂತನ ಮಹಿಮೆ. ಅಂದರೆ ಏನಾಯಿತು ಅಂತ ಹೇಳಿದ್ರೆ ವಸುದೇವನಿಗಿದ್ದಂತಹ ಮಹಿಮೆ ಅಲ್ಲ ಇದು. ಅವನ ಕೈಯಲ್ಲಿರತಕ್ಕಂತಹ ಭಗವಂತನನ್ನು ನಂಬಿದ್ದ ಎಲ್ಲ ವಿಘ್ನಗಳು ಅವನಿಗೆ ಪರಿಹಾರ ಆಗ್ತಾ ಹೋಯಿತು ಎಂಬುದನ್ನು ಈ ಒಂದು ದೃಷ್ಟಾಂತದ ಮೂಲಕವಾಗಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದಂತಹ ಅಂಶ ಎಂಬುದನ್ನು ರಾಜರು ನಮಗೆ ತೋರಿಸ್ತಾ ಇದ್ದಾರೆ. ನಾವು ದೇವರನ್ನು ನಂಬಿದಾಗ ನಮಗೆ ಯಾವುದೇ ರೀತಿಯಾಗಿರ್ತಕ್ಕ ವಿಘ್ನಗಳು ನಮ್ಮನ್ನು ಬಾಧಿಸೋದಿಲ್ಲ ಎಂಬುದನ್ನು ತೋರಿಸ್ತಾರೆ. ತದನಂತರದಲ್ಲಿ ಸರಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಮುಂದಕ್ಕೆ ಹೋದಾಗ ಅಗಣ್ಯ ಗೋಕುಲ ಗೋಪನಾಶ
ಅಭಿಭೃತಾಸ್ವೇನ ಕರಿಷ್ಯಮಾಣಂ ಅಗಮ್ಹಿ ಪೂರ್ವಂ ಪರಿಹರ್ತಮೀಶತ್ ಪ್ರವರ್ಷದಸ್ಮಿನ್ ಜಲಧೋತಿ ಮಾರ್ಗಂ. ತುಂತುರು ಮಳೆ ಬರ್ತಾ ಇತ್ತಂತೆ. ಆ ಯಮುನೆ ಪ್ರವಾಹತ್ತು ಭಗವಂತನ ಆಜ್ಞೆಯನ್ನು ಮಾಡಿದ್ದಾನೆ. ಪ್ರವಾಹ ಕಮ್ಮಿಯಾಗಿದೆ, ಎಲ್ಲವೂ ಕೂಡ ಕಮ್ಮಿಯಾಗಿದೆ. ತದನಂತರದಲ್ಲಿ ಅವನು ಮುಂದಕ್ಕೆ ಹೋಗುವಾಗ ಅಲ್ಲಿ ತುಂತುರು ಮಳೆಗಳು ಬರ್ತಾ ಇತ್ತಂತೆ. ತುಂತುರು ಮಳೆಗಳನ್ನು ರಾಜರು ಉತ್ಪ್ರೇಕ್ಷಿಸ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ, ಅಗಣ್ಯ ಗೋಕುಲ ಗೋಪನಾಶ ಅಭೀಪ್ಸತ. ಮುಂದೆ ಒಂದು ಪ್ರಸಂಗ ಉಂಟು. ಈ ಇಂದ್ರನ ಅಹಂಕಾರ ಬರ್ತದೆ. ಇಂದ್ರನಿಗೆ ಆ ಅಹಂಕಾರವನ್ನು ತಾನು ಪರಿಹಾರ ಮಾಡುವನಿದ್ದೇನೆ ಮುಂದೆ. ಆ ಅಹಂಕಾರವನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಇದೊಂದು ಪೀಠಿಕಾ ರೂಪದಲ್ಲಿದೆ ಅಂತೆ. ಹೇಗೆ ಅಂತ ಕೇಳಿದರೆ, ಅವನು ತುಂತುರು ಮಳೆ ಬರ್ತಾ ಇತ್ತು. ಆ ತನಗೆ ಬೇಕಾಗಿರತಕ್ಕಂತಹ ಭಗವಂತನಿಗೆ ಅವನು ಕೂಡ ಯದುವಂಶದಲ್ಲಿ ಹುಟ್ಟಿರತಕ್ಕಂಥವನು. ಈ ಗೋವುಗಳನ್ನು ಗೋಪಾಲಕರ ವಂಶದಲ್ಲಿ ಹುಟ್ಟಿರತಕ್ಕಂಥವನು. ಗೋಪಾಲಕರನ್ನು ಕಂಡರೆ ವಿಪರೀತ ಪ್ರೀತಿ, ಗೋವುಗಳನ್ನು ಕೂಡ ಕಂಡರೆ ವಿಪರೀತವಾಗಿರ್ತಕ್ಕಂಥ ಪ್ರೀತಿ ಭಗವಂತನಿಗೆ. ಸಹಜವಾಗಿ ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ, ಈಗ ಇಂದ್ರ ತನ್ನ ಮುಂದೆ ನಾನು ತಪ್ಪನ್ನು ಮಾಡಲಿಕ್ಕಿದ್ದೇನೆ ಅಂತ ಅವನಿಗೆ ಈಗಲೇ ಗೊತ್ತಾಯ್ತಂತೆ. ನಾನು ಈಗಲೇ ಅದಕ್ಕೋಸ್ಕರ ಭಗವಂತನಿಗೆ ಪನ್ನೀರಿನ ನಿಧಾನಕ್ಕೆ ತುಂತುರು ಮಳೆಯನ್ನು ಸುರಿಸ್ತಾ ಇದ್ದಾನಂತೆ. ಸಹಜವಾಗಿ ಒಬ್ಬರು ನಾವು ಎಲ್ಲಿಯೋ ಒಂದು ಶುಭ ಕಾರ್ಯಕ್ರಮದಲ್ಲಿ ಹೋದಾಗ ಆ ಪನ್ನೀರನ್ನು ಹಾಕುವಂಥ ಇದಿದೆ, ಒಂದು ಪದ್ಧತಿ. ಯಾಕೆ ಅಂತ ಹೇಳಿದ್ರೆ, ಬಂದಿರತಕ್ಕಂಥ ಒಂದು ಬನ್ನಿ ಅಂತ ಹೇಳಿಕೊಂಡು ಅವರನ್ನು ಒಳಕ್ಕೆ ಕರೆದುಕೊಳ್ಳುವಂಥ ಒಂದು ಸಂಪ್ರದಾಯ. ಇಂದ್ರ ತಾನು ಮುಂದೆ ತಪ್ಪನ್ನು ಮಾಡಲಿಕ್ಕಿದ್ದೇನೆ, ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥ ನಂದ ಹಾಗೂ ಗೋಪಿಕೆಯರ ಸಮಸ್ಯೆಗಳನ್ನು ನಾನು ಮುಂದೆ ಮಾಡುವವನಿದ್ದೇನೆ. ಅದಕ್ಕೋಸ್ಕರವಾಗಿ ಭಗವಂತನಿಗೆ ಈಗಲೇ ತುಂತುರು ಪನ್ನೀರಿನ ಮೂಲಕವಾಗಿ ಭಗವಂತನ ಆ ತಾಪವನ್ನು ಕಡಿಮೆ ಮಾಡ್ತಾ ಇದ್ದಾನೇನೋ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಆ ಮುಂದೆ ಮಾಡತಕ್ಕಂತಹ ಪಾಪದ ಪರಿಹಾರಕ್ಕೋಸ್ಕರವಾಗಿ ತಾನು ಮುಂದೆ ಆ ನಂದಗೋಪರ ಆ ಸ್ಥಳವನ್ನು ಆ ಪ್ರವಾಹದ ಮೂಲಕವಾಗಿ ನಾಶ ಮಾಡಲಿಕ್ಕೋಸ್ಕರ ನಾನು ಬರ್ತೇನೆ. ಅದಕ್ಕೋಸ್ಕರವಾಗಿ ನಾನು ಈಗ ನಿನ್ನಲ್ಲಿ ಈಗಲೇ ನಿನ್ನಲ್ಲಿ ನನ್ನ ತಪ್ಪನ್ನು ನಾನು ಮನಸ್ಸಿಕೊಂಡು ಬಿಟ್ಟರೆ ನಾನು ಮುಂದೆ ತಪ್ಪನ್ನು ಮಾಡುವವನಿದ್ದೇನೆ. ಅದಕ್ಕೋಸ್ಕರವಾಗಿ ಈಗಲೇ ನನ್ನನ್ನು ಪರಿಹರಿಸು, ನನ್ನ ಎಲ್ಲ ದೋಷಗಳನ್ನು ಪರಿಹರಿಸು ಅಂತ ಹೇಳಿಕೊಂಡು ಆ ಭಗವಂತನಿಗೆ ಅವನು ಈಗಲೇ ಪನ್ನೀರನ್ನು ಹಾಕ್ತಾ ಇದ್ದಾನೆ. ತುಂತುರು ಮಳೆಯ ಮೂಲಕವಾಗಿ ಪನ್ನೀರನ್ನು ಸೇವೆಯನ್ನು ಮಾಡ್ತಾ ಇದ್ದಾನೇನೋ ಎಂಬುದಾಗಿ ಆ ತುಂತುರು ಮಳೆಯನ್ನು ಕೂಡ ಈ ರೀತಿಯಾಗಿ ಉತ್ಪ್ರೇಕ್ಷಿಸ್ತಾರೆ. ಸರಿ, ಇದನ್ನು ನಮಗೇನು ಗೊತ್ತಾಗಬೇಕು, ನಾವು ಕಲಿಯತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಹೇಳ್ತಾರೆ, ಅನ್ಯಾಯ ನಿಶ್ಚಿತವಾಗಿಯೂ ಆಗ್ತದೆ. ಅನ್ಯಾಯ ಸಹಜವಾಗಿ ಜೀವರಾಶಿಗಳದ್ದು ಅನ್ಯಾಯ, ಅದು ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಹೇಗೋ ಒಂದು ನಮ್ಮಿಂದ ಅನ್ಯಾಯ ಆಗ್ತಾನೇ ಇರ್ತದೆ. ಆದರೆ ಆ ಅನ್ಯಾಯವನ್ನು ಮಾಡುವ ವಿಷಯ ಅಲ್ಲ, ಅಂದರೆ ಗೊತ್ತಿದ್ದು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಯಾವುದು ತಿಳಿಯದೇ ಪಡುವಂತಹ ದೋಷಗಳು, ಗೊತ್ತಿಲ್ಲದೆ ಕೆಲವು ಸಂದರ್ಭದಲ್ಲಿ ನಾವು ದೋಷವನ್ನು ಮಾಡ್ತೇವೆ, ತಪ್ಪನ್ನು ಮಾಡ್ತೇವೆ. ಆ ಎಲ್ಲ ತಪ್ಪುಗಳನ್ನು ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಭಗವಂತನ ಹತ್ರ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇರಬೇಕಂತೆ. ನಾವು ಮೊನ್ನೆ ಒಂದು ಆ ಧರಾದೇವಿಯ ದೃಷ್ಟಾಂತವನ್ನು ನೋಡಿದಾಗ ಅವಳು ನಿತ್ಯದಲ್ಲೂ ಕೂಡ ನಾವು ನಮ್ಮ ಪಾದವನ್ನು ಭೂಮಿ ದೇವಿಗೆ ನಾವು ಸ್ಪರ್ಶ ಮಾಡ್ತಾನೇ ಇರ್ತೇವೆ. ಬೇಕಾದಷ್ಟು ನಮ್ಮಿಂದ ತಪ್ಪುಗಳು ಆಗ್ತಾ ಇರ್ತೇವೆ. ಆವಾಗ ನಮ್ಮ ಪ್ರಾರ್ಥನೆ ಹೇಗೆ ಬೇಕಂತಂದರೆ, ಸಮುದ್ರವಸನೆ ದೇವಿ ಪರ್ವತಸ್ಥರ ಮಂಡಿತೆ ವಿಷ್ಣುಭಕ್ತಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳಿಕೊಂಡು ನಿತ್ಯದಲ್ಲೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕಾದಂತಹದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರವಾಗಿ ನಾವು ತಪ್ಪನ್ನು ಮಾಡುವಾಗ ತಪ್ಪನ್ನು ಮಾಡುವುದು ಒಂದು ವಿಷಯ ಇಲ್ಲ, ಅದನ್ನು ಭಗವಂತ ನನ್ನಿಂದ ತಿಳಿದೇ ಆಗಿರತಕ್ಕಂಥ ತಪ್ಪನ್ನು ಕ್ಷಮಿಸು ಅಂತ ಹೇಳಿಕೊಂಡು ಭಗವಂತನಲ್ಲಿ ಯಾರು ಅವನನ್ನು ಪೂರ್ಣವಾಗಿ ಶರಣು ಹೊರತಾನೆ, ಇದು ಮುಖ್ಯ. ಯಾಕೆಂದರೆ ತಪ್ಪನ್ನು ಮಾಡ್ತಾ ಹೋಗ್ತಾ ಇದ್ದರೆ ಅದು ವಿಷಯ ಅಂತ ಅನಿಸೋದಿಲ್ಲ. ಮತ್ತೇನು ಕೇಳಿದರೆ ಮಾಡಿಕೊಂಡಂತಹ ತಪ್ಪನ್ನು ಒಪ್ಪಿಕೊಂಡು ತನ್ಮೂಲಕವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದು ಅದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂತಹದ್ದು. ಇದನ್ನು ಹೇಳ್ತಾರೆ
ಇದು ನಿತ್ಯದಲ್ಲೂ ಕೂಡ ನಾವು ಪ್ರಾರ್ಥನೆಯನ್ನು ಆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ಹೇಳಿಕೊಂಡು ಭೂಮಿಯನ್ನು ನಾವು ಮುಟ್ಟುವಾಗ ಅಥವಾ ಕಾಲನ್ನು ಇಡುವಾಗ ಪ್ರಾರ್ಥನೆಯನ್ನು ಮಾಡಿ ತನ್ಮೂಲಕವಾಗಿ ನಾವು ಬೇಡಿಕೊಂಡೆವು ಅಂತ ಹೇಳಿದ್ರೆ ನಿಶ್ಚಿತವಾಗಿಯೂ ಇದರಿಂದ ನಮ್ಮ ಪಾಪ ಪರಿಹಾರ ಆಗ್ತದೆ. ಗೊತ್ತಿಲ್ಲ, ಇದು ಇಂತಿಷ್ಟಾದರೂ ಅದರಿಂದ ಸ್ವಲ್ಪವಾದರೂ ಕಮ್ಮಿ ಅಂತೂ ಆಗ್ತದೆ. ಅದನ್ನು ನಮಗೆ ರಾಜರು ತೋರಿಸ್ತಾ ಇದ್ದಾರೆ. ಇಂದ್ರ ಈ ರೀತಿಯಾಗಿ ಏನು ತಾನು ಮುಂದೆ ಮಾಡತಕ್ಕಂತಹ ಪಾಪಕ್ಕೋಸ್ಕರವಾಗಿ ಈಗ ತುಂತುರು ಮಳೆಯನ್ನು ಪನ್ನೀರಿನ ಮೂಲಕವಾಗಿ ಅವನು ಹರಿಸ್ತಾ ಇದ್ದಾನೆ. ಹರಿಸಿ ತನ್ಮೂಲಕವಾಗಿ ಭಗವಂತ ನನ್ನ ಈ ತಪ್ಪನ್ನು ಮನ್ನಿಸಬೇಕು ಅಂತ ಹೇಳಿಕೊಂಡು ಭಗವಂತನಲ್ಲಿ ಬೇಡ್ತಾ ಇದ್ದಲ್ವ, ಇದು ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ಎಂಬುದನ್ನು ತೋರಿಸ್ತಾರೆ. ಸರಿ, ಮಳೆ ಬಂತು. ಮಳೆ ಬಂದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರ್ತಕ್ಕಂತಹ ಸೇವೆಯನ್ನು ಮಾಡಿದರು. ತದನಂತರದಲ್ಲಿ ಶೇಷದೇವರು ಏನು ಮಾಡಿದರು, ಶೇಷನ ಕರ್ತವ್ಯ ಏನು ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ. ಯದೇಶ ದೇವೇಶು ತರತ್ಯುಗ್ರಜತ್ವಂ ಬಬಾರೋಹಿಣ್ ಹೃದಯಾಚಂದ್ರ ಅಗಸ್ಯದಸ್ಯ ಪ್ರಶಮೇಚ್ಛಯೈವ ಪತಿವ್ರಜಂತಂ ಫಣಿಪಸ್ಯ ಸೇವೆ. ಫಣಿಪಃ, ಆ ಶೇಷ ಅವನೇನು ಮಾಡಿದ ಅಂತ ಕೇಳಿದ್ರೆ ಆ ಮಗುವಿಗೆ ಆ ಪನ್ನೀರು ಆ ನೀರು ಬೀಳಬಾರ್ದು. ಅದಕ್ಕೋಸ್ಕರ ಏನು ಮಾಡಿದ ಅಂತ ಕೇಳಿದ್ರೆ ಅವನು ಆ ಭಗವಂತನಿಗೆ ತನ್ನ ಹೆಡೆಯನ್ನು ಅಗಾಲ ಮಾಡಿ ಆ ವಸುದೇವ ಎಲ್ಲಿಗೆ ಹೋಗ್ತಾನೆ ಅಲ್ಲಿಯ ತನಕನೂ ಕೂಡ ತನ್ನ ಹೆಡೆಯನ್ನು ಬಿಚ್ಚಿ ಇಳಿಸಿದಂತೆ. ಯಾಕೆ? ಮಗು ಇನ್ನು ಮುಂದೆ ಅದು ನೀರಿನಿಂದ ಅವನಿಗೇನು ಭಗವಂತನಿಗೆ ಚಳಿಯೋ ಶೀತವೋ ನೆಗಡಿ ಅವನಿಗೇನಿಲ್ಲ. ಯಾವತ್ತು ವಾತ ಪಿತ್ತ ಕಪ ತ್ರಿಗುಣ ತ್ರಿದೋಷಗಳಿಂದ ದೂರನಾಗಿರ್ತಕ್ಕಂಥವನು ಭಗವಂತ. ಆದರೂ ಕೂಡ ಅಣ್ಣನ ಸ್ಥಾನ ಬಲರಾಮನಾಗಿ ಹುಟ್ಟಿದವನು. ಅದಕ್ಕೋಸ್ಕರವಾಗಿ ಆ ಅಣ್ಣನಾಗಿ ತನ್ನ ಕರ್ತವ್ಯವನ್ನು ಮಾಡಬೇಕಲ್ವ. ಅಣ್ಣ ತಮ್ಮನಿಗೆ ಮಾಡತಕ್ಕಂಥ ಒಂದು ಸೇವೆ, ಆ ಪಾಪ ತಮ್ಮ ಏನೋ ಒಂದು ಅಥವಾ ಮಗನಿಗೆ ಮಾಡತಕ್ಕಂತಹ ಸೇವೆ ಅದು ತನ್ನ ಕರ್ತವ್ಯದಿಂದಾಗಿ ಮಾಡುವಂತಹದ್ದು. ಅದಕ್ಕೆ ಏನು ಮಾಡಿದ ಅಂತ ಕೇಳಿದ್ರೆ ಅಣ್ಣನ ಸ್ಥಾನದಲ್ಲಿ ಮಾಡಿದ್ದಾನಂತೆ. ಮುಂದೆ ಅದಕ್ಕೋಸ್ಕರವಾಗಿ ಕೃಷ್ಣನ ಸೇವೆಯನ್ನು ಮಾಡಿದ. ಹೇಗೆ ಮಾಡಿದ ಅಂತ ಕೇಳಿದರೆ ತನ್ನ ಹೆಡೆಯನ್ನು ಬಿಚ್ಚಿ ಪೂರ್ಣವಾಗಿ ಅವನು ವಸುದೇವ ಹೋಗತಕ್ಕಂಥ ಸ್ಥಳದಲ್ಲಿ ತನ್ನ ಹೆಡೆಯನ್ನು ಬಿಚ್ಚಿ ಆ ಮಗು ಆ ನೀರಿನಿಂದ ಮುದ್ದೆ ಆಗದಂತೆ ನೋಡಿಕೊಂಡಂತೆ. ಮತ್ತೆ ಇನ್ನು ಮುಂದೆ ರೋಹಿಣಿಯಲ್ಲಿ ಜನಿಸ್ತಾನೆ ಭಗವಂತ. ಜನಿಸಿ ಅಣ್ಣನ ಸ್ಥಾನವನ್ನು ಅಲಂಕರಿಸ್ತಾನೆ. ಅಣ್ಣನಾಗಿ ಆ ಹಿಂದೆ ತಾನು ಮಾಡಿರತಕ್ಕಂತಹ ಪುಣ್ಯ, ಅಧಿಕವಾಗಿರತಕ್ಕಂತಹ ಪುಣ್ಯ, ಭಗವಂತ ಯಾರನ್ನೂ ಬಿಡುವುದಿಲ್ಲ. ರಾಮನ ಅವತಾರದಲ್ಲಿ ಲಕ್ಷ್ಮಣನಾಗಿ ಶೇಷದೇವರು ಹುಟ್ಟಿದ್ದು. ಶೇಷ ಎಷ್ಟು ಸೇವೆ ಮಾಡಿದ ಅಂತ ಹೇಳಿದರೆ ತಾನು ಅಣ್ಣ ಕಾಡಿಗೆ ಹೋದಾಗ ತಾನೂ ಕೂಡ ಕಾಡಿಗೆ ಹೊರಟಂತೆ. ಅಣ್ಣ ನಾರು ಮಡಿಯನ್ನು ಉತ್ತುಕೊಂಡ. ಅದಕ್ಕೋಸ್ಕರವಾಗಿ ಅವನ ಅಣ್ಣನ ಮಡದಿಯಾಗಿರ್ತಕ್ಕಂಥವಳು ಸೀತಾದೇವಿ, ಅವಳು ಕೂಡ ತನ್ನ ಗಂಡನನ್ನು ಪತಿವ್ರತೆಯಾಗಿರ್ತಕ್ಕಂಥವಳು, ಅವಳು ನಾರು ಮಡಿಯನ್ನು ಉಟ್ಟುಕೊಂಡ್ಳು ಅಂತ ಹೇಳಿಕೊಂಡು ತಾನೂ ಕೂಡ ಎಲ್ಲವನ್ನೂ ಬಿಟ್ಟಿರತಕ್ಕಂಥವನು ಆ ತಮ್ಮ ಲಕ್ಷ್ಮಣ. ಅಲ್ಲೇ ಮಾಡಿರತಕ್ಕಂತಹ ಸೇವೆ ಅದು ತನ್ನ ಒಂದು ಪಾತ್ರ ಅಂತಿದೆ. ಶೇಷದೇವರಿಗೆ ಅವರದ್ದೇ ಆದಂತಹ ಒಂದು ಲಿಮಿಟೇಷನ್ಸ್ ಎಲ್ಲರಿಗೂ ಇದೆ. ನಮ್ಮಲ್ಲಿ ಆಗುವಾಗ ನಾವು ಪುಣ್ಯವನ್ನೇ ಮಾಡೋದಿಲ್ಲ, ಅದು ಬಿಡಿ. ಆದರೆ ಎಲ್ಲ ದೇವತೆಗಳಿಗಾಗುವಾಗ ಅವರವರ ಯೋಗ್ಯತಾನುಸಾರವಾಗಿ ಅವರು ಪುಣ್ಯವನ್ನು ಮಾಡುವಂತಹದ್ದು. ಭಗವಂತನಿಗೆ ಏನು ಹೆಸರು ಅಂತ ಕೇಳಿದ್ರೆ ಏಧಮಾನದ್ವಿಟ್ಟೆ ಅಂತ ಅವನೆಲ್ಲ ಉಪನಿಷತ್ತು ಕೊಂಡಾಡ್ತದೆ. ಏಧಮಾನದ್ವಿಟ್ಟೆ, ಯಾರು ಅಧಿಕವಾಗಿರತಕ್ಕಂತಹ ಪುಣ್ಯವನ್ನು ಗಳಿಸ್ತಾರೆ ಅವರನ್ನು ಆ ಪುಣ್ಯವನ್ನು ಲೆವೆಲಿಗೆ ತಂದಿಡ್ತಾನೆ ಭಗವಂತ. ಇದು ಎಲ್ಲ ತನ್ನ ಬೇಕಾದಷ್ಟು ಅಹಲ್ಯ ದೃಷ್ಟಾಂತದಲ್ಲಿಯೂ ಕೂಡ ಅದೇ ಮಾಡಿದ್ದು ಭಗವಂತ. ಗೌತಮರು ಅವರು ಮಾಡಿರ್ತಕ್ಕಂತಹ ಏನು ತಪಸ್ಸು ಅದು ಅಧಿಕವಾಗಿತ್ತು. ಅವರಿಗೆ ಅವರ ಪಾತ್ರ ಅಂತಿದೆ. ಈಗ ಒಂದು ವ್ಯವಸ್ಥೆ, ನೀವು ಅದಕ್ಕೆ ಎಷ್ಟು ಕರೆಂಟ್ ಇಟ್ಟುಕೊಂಡಾಗ ಅದಕ್ಕೆ ಎಷ್ಟು ನೀವು ಹರಿಸಬೇಕು ಅಷ್ಟೇ ಆ ವ್ಯಾಟಿನ ಕರೆಂಟನ್ನು ಅದಕ್ಕೆ ಹಾಕಬೇಕು. ನೀವು ಅದಕ್ಕಿಂತ ಅಧಿಕವಾಗಿರ್ತಕ್ಕಂಥ ಕರೆಂಟನ್ನು ಹಾಕಿದ್ರಿ ಅಂತ ಹೇಳಿದ್ರೆ ಅದು ಒಡೆದೋಗ್ತದೆ. ಅದೇ ರೀತಿಯಾಗಿ ಆ ಗೌತಮ ಅಹಲ್ಯ ವಿಷಯದಲ್ಲಿಯೂ ಕೂಡ ಭಗವಂತ ಯಾಕೆ ಮಾಡಿದ ಅಂತ ಹೇಳಿದ್ರೆ ಆ ಗೌತಮರ ಆ ಪುಣ್ಯ ಅಧಿಕವಾಗಿತ್ತು. ಅದಕ್ಕೋಸ್ಕರವಾಗಿ ಆ ಪುಣ್ಯವನ್ನು ಒಂದು ಹಂತಕ್ಕೆ ತಂದಿಡಬೇಕಿತ್ತು. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು, ಅವರ ಕೈಯಿಂದ ಒಂದು ಶಾಪವನ್ನು ಕೊಡಿಸಬೇಕಿತ್ತು.
ಭಗವಂತ ಏನು ಮಾಡಿದ, ಅದಕ್ಕೆ ಬೇಕಾಗಿರ್ತಕ್ಕ ವ್ಯವಸ್ಥೆಯನ್ನು ಒಂದು ಸೀನ್ ಕ್ರಿಯೇಟ್ ಮಾಡಿದ. ಆ ಇಂದ್ರನನ್ನು ಕರೆಸಿ ಇಂದ್ರನ ಮೂಲಕವಾಗಿ ಅದಕ್ಕೆ ಬೇಕಾಗಿರ್ತಕ್ಕ ವ್ಯವಸ್ಥೆಯನ್ನು ಮಾಡಿಕೊಂಡು ತನ್ಮೂಲಕವಾಗಿ ಗೌತಮರಿಗೆ ಆ ಅಹಲ್ಯೆಗೆ ಶಾಪವನ್ನು ಕೊಡುವಂತೆ ಮಾಡಿಕೊಂಡು ಇಂದ್ರನಿಗೂ ಶಾಪ ಕೊಡುವಂತೆ ಮಾಡಿ ಆ ಎಲ್ಲ ಅವರ ಪುಣ್ಯವನ್ನು ತಂದು ಒಂದು ಲಿಮಿಟೇಷನ್ ತಂದಿಟ್ಟ. ಇದು ಅಣ್ಣನಾಗಿರ್ತಕ್ಕಂಥ ರಾಮಾವತಾರದಲ್ಲಿ ಮಾಡಿರ್ತಕ್ಕಂಥ ಆ ಲಕ್ಷ್ಮಣನಿಗೂ ಕೂಡ ಇದು ಅನ್ವಯ ಆಯಿತು. ತಾನು ತಮ್ಮನಾಗಿ ತನ್ನ ಪುಣ್ಯವನ್ನು ಅಧಿಕ ಮಾಡಿದ್ದ. ಆ ಅಧಿಕ ಮಾಡಿರ್ತಕ್ಕಂತಹ ಪುಣ್ಯವನ್ನು ಇಲ್ಲಿ ವ್ಯವಸ್ಥೆ ಮಾಡಿದ. ಏನು ಅಂತ ಕೇಳಿದರೆ, ಇಲ್ಲಿ ಅವನನ್ನು ಅಣ್ಣನಾಗಿ ಹುಟ್ಟಿಸಿದ ಭಗವಂತ. ರೋಹಿಣಿಯ ಶೇಷನನ್ನು ರೋಹಿಣಿಯ ವ್ಯವಸ್ಥೆಯಲ್ಲಿ ಹುಟ್ಟಿಸಿದ. ತನ್ಮೂಲಕವಾಗಿ ಕೃಷ್ಣ ತಮ್ಮನಾದ, ಜಗತ್ತಿನ ದೃಷ್ಟಿಯಲ್ಲಿ ಕೃಷ್ಣ ತಮ್ಮನಾದ, ಬಲರಾಮ ಅಣ್ಣನಾದ. ಅಣ್ಣನಿಗೆ ತಮ್ಮ ನಮಸ್ಕಾರ ಮಾಡುವಂತಹದ್ದು ಉಂಟೇ ಉಂಟು. ಯೋಗ್ಯತೆಯಲ್ಲಿ ಭಗವಂತ ದೊಡ್ಡವನಾಗಿದ್ದರೂ ಕೂಡ ಅಣ್ಣ ಎಂಬಂತಹ ಸ್ಥಾನ ಉಂಟಲ್ವ, ಆ ಸ್ಥಾನವನ್ನು ಗೌರವಿಸಿಕೊಂಡು ನಿತ್ಯದಲ್ಲೂ ಕೂಡ ಭಗವಂತ ನಮಸ್ಕಾರ ಮಾಡ್ತಾ ಇದ್ದ. ಇವನು ನಮಸ್ಕಾರ ಮಾಡಿದ್ರಿಂದಾಗಿ ಅವನಿಗೆ ಲಾಸ್ ಆಗಿದೆ, ಇವನಿಗೇನು ಲಾಸ್ ಇಲ್ಲ, ಭಗವಂತನಿಗೆ ಯಾವ ಲಾಸು ಆಗಿಲ್ಲ. ಮತ್ತು ಲಾಸ್ ಯಾರಿಗಾದ್ದು ಅಂತ ಕೇಳಿದ್ರೆ, ಆ ಬಲರಾಮನಾಗಿರ್ತಕ್ಕಂಥ ಅಣ್ಣನಿಗೆ ಅವನ ಪುಣ್ಯ ಎಲ್ಲ ತಂದು ಒಂದು ವ್ಯವಸ್ಥೆ ಮಾಡಿ ಇಟ್ಟ. ಅದನ್ನು ಹೇಳ್ತಾರೆ, ನಮಸ್ಕಾರವನ್ನು ಮಾಡಿ ತನ್ಮೂಲಕವಾಗಿ ದೋಷವನ್ನು. ಇನ್ನೊಂದು ಏನು ಅಂತ ಕೇಳಿದ್ರೆ, ಆ ಛತ್ರಿ ಯಾಕೆ ಹಿಡಿದ ಅಂತ ಕೇಳಿದರೆ, ಶೇಷ ಹೇಳ್ತಾರೆ ದೋಷ ಬರ್ತದೆ ನನಗೆ. ಮುಂದೆ ಕೃಷ್ಣ ನಮಸ್ಕಾರವನ್ನು ಮಾಡುವಂತಾರೆ. ನಮಸ್ಕಾರ ಮಾಡಿದ್ರಿಂದಾಗಿ ಲೋಕದೃಷ್ಟಿಯಾನುಸಾರವಾಗಿ ಮಾಡ್ಬೋದು, ಆದರೆ ಶಾಸ್ತ್ರದೃಷ್ಟಿಯಾನುಸಾರವಾಗಿ ಇದು ತಪ್ಪು ಅಂತ ಅನಿಸಿಕೊಳ್ಳೋದು. ಅದಕ್ಕೋಸ್ಕರವಾಗಿ ನಮಗಿಂತ ಉತ್ತಮರಾಗಿರತಕ್ಕಂಥವ್ರು, ನಮಗಿಂತ ಉತ್ತಮರು ಅಂತ ಹೇಳಿದರೆ ಜ್ಞಾನದಲ್ಲಿ ನಾವು 5 ಪರಿಗಣಿಸಿಕೊಳ್ಳೇಬೇಕು. ವಿತ್ತಂ ಬಂಧು ವಯಃ ಕರ್ಮ ವಿದ್ಯಾ ಚೈವತು ಪಂಚಮಿ ಅಂತ ಏತಾನೆ ಮಾನ್ಯಸ್ಥಾನಾನಿ ಗರಿಯೋ ಚಿತ್ತರೋತ್ತರಂ ಅಂತ ನಮಗೆ ಪುರಾಣಗಳು ಹೇಳಿದಕ್ಕಂಥದ್ದು. ಒಬ್ಬ ವ್ಯಕ್ತಿಯನ್ನು ನಾವು ಎಲ್ಲಿ ಅವನನ್ನು ಒಬ್ಬ ವ್ಯಕ್ತಿಗೆ ಗೌರವವನ್ನು ಕೊಡಲಿಕ್ಕೆ 5 ವಿಷಯಗಳು ಉಂಟಂತೆ. ಯಾವುದು 5 ವಿಷಯಗಳು ಅಂತ ಕೇಳಿದರೆ, ವಿತ್ತ ಒಂದು ವಿತ್ತ, ಹಣ. ಒಬ್ಬನಿಗೆ ಅಧಿಕವಾಗಿರ್ತಕ್ಕ ಸಂಪತ್ತುಂಟು, ಅವರನ್ನು ಧನಿ ಅಂತ ಕರೀತಾರೋ, ಅಥವಾ ಸ್ವಾಮಿ ಅಂತ ಕರೀತಾರೋ, ಅಥವಾ ಏನೋ ಒಂದು ಅವರನ್ನು ಕರೀತಾರೆ. ವಿತ್ತ ಇದು ಒಂದು ಒಬ್ಬರನ್ನು ನೋಡಿಕೊಂಡು ಗೌರವ ಕೊಡತಕ್ಕಂಥದ್ದು ವಿತ್ತ. ಇನ್ನು ಬಂಧುತ್ವ, ನಮಗೆ ಅತ್ಯಂತ ಬಂಧುಗಳು ಅಂತ ಹೇಳಿಕೊಂಡು ಅವರಿಗೊಂದು ಗೌರವವನ್ನು ಕೊಡುವಂತಹದ್ದು, ಇದೊಂದು ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ, ವಿತ್ತಂ ಬಂಧು. ಇನ್ನು 3ನೇದು ಯಾವುದು ಅಂತ ಕೇಳಿದ್ರೆ ವಯಸ್ಸು. ನಮಗಿಂತ ತುಂಬ ಅಧಿಕವಾಗಿ ವಯಸ್ಸಾಗಿದೆ ಅಂತ ಹೇಳಿಕೊಂಡು ಆ ರೀತಿಯಾಗಿ ಕೂಡ ಒಬ್ಬ ವ್ಯಕ್ತಿಯನ್ನು ನಾವು ಗೌರವಿಸಬಹುದು. ಇದು 3ನೇಯದ್ದು, ವಿತ್ತ, ಬಂಧು, ವಯಸ್ಸು. ವಿತ್ತಂ ಬಂಧು ವಯಃ ಕರ್ಮ, ಅಥವಾ ಅವರು ಯಾವುದೋ ಒಂದು ಕರ್ಮವನ್ನು, ಒಂದು ಲೌಕಿಕವಾಗಿ ನೋಡುವುದಾದರೆ ಒಂದು ಜಿಲ್ಲೆಯ DC ಆಗಿದ್ದಾರೋ, ಅಥವಾ ಯಾವುದೋ ಒಂದು ದೊಡ್ಡ ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿದ್ದರೆ ಆ ರೀತಿಯಾಗಿ ಅವರನ್ನು ಗೌರವ ಕೊಡುವಂಥದ್ದು ಇದೊಂದು ರೀತಿಯಾಗಿ ವಿತ್ತ, ಬಂಧು, ವಯಃ, ಕರ್ಮ. 5ನೇದು ಯಾವುದು ಅಂತ ಕೇಳಿದ್ರೆ, ಕೊನೆಗೆ ಹೇಳಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ವಿದ್ಯಾ ಚೈವತು ಪಂಚಮಿ. ಏತಾನಿ ಮಾನ್ಯಸ್ಥಾನಾನಿ, ಮಾನ್ಯವಾಗಿರ್ತಕ್ಕಂತಹ ಸ್ಥಾನಗಳು 5 ಇದೆ. ಆದರೆ ಯಾವುದು ಅಧಿಕ ಅಂತ ಕೇಳಿದರೆ, ವಿತ್ತಕ್ಕಿಂತ ಬಂಧುತ್ವ ದೊಡ್ಡದು, ಬಂಧುತ್ವಕ್ಕಿಂತ ವಯಸ್ಸು ದೊಡ್ಡದು, ವಯಸ್ಸಿಗಿಂತ ವಿತ್ತ, ಬಂಧು, ವಯಃ, ಕರ್ಮ ದೊಡ್ಡದು, ಕರ್ಮಕ್ಕಿಂತ ವಿದ್ಯೆ ದೊಡ್ಡದು. ಅಂದರೆ ನಾವು ಗೌರವವನ್ನು ಹೇಗೆ ಕೊಡಬೇಕಾಯ್ತು ಅಂದರೆ, ಈ ಎಲ್ಲಕ್ಕಿಂತಲೂ ಕೂಡ ವಿತ್ತಕ್ಕಿಂತ ಬಂಧುತ್ವ ನೋಡಬೇಕು, ಬಂಧುತ್ವಕ್ಕಿಂತ ವಯಸ್ಸನ್ನು ನೋಡಬೇಕು, ವಯಸ್ಸಿಗಿಂತ ಅವನು ಮಾಡತಕ್ಕಂತಹ ಕರ್ಮವನ್ನು ನೋಡಬೇಕು. ಅದಕ್ಕಿಂತ ಅಧಿಕವಾಗಿರ್ತಕ್ಕಂಥದ್ದು ಏನಂತ ಕೇಳಿದರೆ, ಜ್ಞಾನಿಗಳು, ಯಾರಲ್ಲಿ ವಿದ್ಯೆ ಇದೆಯೋ ಅವರಿಗೆ ನಾವು ನಮ್ಮ ಶರಣಾಗತಿಯನ್ನು ಹೊಂದಬೇಕು ಅಂತ ಒಳ್ಳೆಯ ಸುಭಾಷಿತಕಾರವರೊಬ್ಬರು ಹೇಳ್ತಾರೆ. ನಾವು ನಮಗಿಂತ ಉತ್ತಮರು ನಮ್ಮಲ್ಲಿ ಬಂದಾಗ ನಾವು ಎದ್ದೇಳಬೇಕಂತೆ. ಯಾಕೆ ಅಂತ ಕೇಳಿದರೆ, ನಮ್ಮ ಊರ್ಧ್ವಂ ಪ್ರಾಣ ಹ್ಯುತ್ಕ್ರಮಂತೆ ಯೂನ ಸ್ಥವಿರ ಆಗತ್ತೆ. ಒಂದು ವೇಳೆ ನಮಗಿಂತ ಯೂನಃ ಸ್ಥವಿರ, ಒಳ್ಳೆಯ ಜ್ಞಾನಿಗಳು ಅಥವಾ ಸ್ವಲ್ಪ ವಯಸ್ಸಾಗಿರ್ತಕ್ಕಂಥವರು ಬಂದರು ಅಂತ ಹೇಳಿದರೆ ನಾವು ಹೇಳಬೇಕಂತೆ. ಯಾಕೆ ಹೇಳಬೇಕು ಅಂತ ಕೇಳಿದರೆ, ನಮ್ಮ ಪ್ರಾಣ ಊರ್ಧ್ವಂ ಪ್ರಾಣ ಹ್ಯುತ್ಕ್ರಮಂತಿ, ನಮ್ಮ ಇಲ್ಲಿರತಕ್ಕಂತಹ ಪ್ರಾಣ ಮೇಲಕ್ಕೆ ಹೋಗ್ತದೆ. ಅದಕ್ಕೆ ಪ್ರಾಣಕ್ಕೆ ಗೊತ್ತಾಗಿದೆ. ಆ ದೊಡ್ಡವರು, ಜ್ಞಾನಿಗಳು, ಸ್ವಾಮಿಗಳು, ಜ್ಞಾನಿಗಳು ಇವರೆಲ್ಲ ಬಂದಾಗ ಎದ್ದೇಳಬೇಕು. ಯಾಕೆ ಅಂತ ಕೇಳಿದರೆ, ನಮ್ಮ ಪ್ರಾಣ ಮೇಲಕ್ಕೆ ಹೋಗ್ತಾ ಇರ್ತದೆ. ಆ ಪ್ರಾಣ ನಮಗೆ ಬೇಕು ಅಂತ ಹೇಳಿದ್ರೆ ನಾವು ಎದ್ದು ನಿಲ್ಲಬೇಕು, ಇಲ್ಲ ನಮ್ಮನ್ನು ಅದು ದಾಟಿ ಮುಂದಕ್ಕೆ ಹೋಗಿ ಬಿಡ್ತದಂತೆ.
ಅದಕ್ಕೋಸ್ಕರವಾಗಿ ಜ್ಞಾನಿಗಳು ಬಂದಾಗ ಯಾಕೆ ನಾವು ಎದ್ದು ನಿಂತ್ಕೊಳ್ಬೇಕು ಅಂತ ಹೇಳಿದ್ರೆ ಅವರಿಗೆ ಅವರಲ್ಲಿರ್ತಕ್ಕಂತಹ ಜ್ಞಾನ ಅದು ಅತ್ಯಂತ ಮುಖ್ಯವಾಗಿರ್ತಕ್ಕಂತಹದ್ದು. ಈ ಜ್ಞಾನವನ್ನು ಯಾರು ಕಡೆಗಣಿಸ್ತಾರೋ ಅವರಿಗೆ ಯಾವ ಕಾಲಕ್ಕೂ ಕೂಡ ಏಳಿಗೆ ಆಗೋದಿಲ್ಲ ಎಂಬುದನ್ನು ಇಲ್ಲಿ ಹೇಳ್ತಾರೆ. ಹೀಗೆ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಆ ಬಲರಾಮ ತನ್ನ ಮುಂದೆ ಮಾಡತಕ್ಕಂತಹ ಪುಣ್ಯ ಅದನ್ನು ಸರಿ ಮಾಡುವುದಕ್ಕೋಸ್ಕರವಾಗಿ ಶೇಷನಾಗಿ ಆ ಮಗುವಿಗೆ ತಾನು ತನ್ನ ಹೆಡೆಯನ್ನು ಅರಳಿಸಿ ತಾನು ಆ ವಸುದೇವ ಹೋಗತಕ್ಕಂಥ ಎಲ್ಲ ಸ್ಥಳದಲ್ಲೂ ಕೂಡ ಅವನನ್ನು ಅನುಸರಿಸಿಕೊಂಡು ಹೋದ ಅಂತ ಹೇಳ್ತಾರೆ. ಹೀಗೆ ಹೇಳಿದ ನಂತರ ಮುಂದೆ ಆ ಬ್ರಹ್ಮಾದಿಗಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪರಿದೇವನಂ ವಿಷ್ಣುರ್ಮೇ ಪರಮಸ್ವರ್ತು. ಶ್ರೀಕೃಷ್ಣಾರ್ಪಣಮಸ್ತು.